ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಇಂದು 100 ಕೋಟಿ ಜನ ಯೇಸು ಕ್ರಿಸ್ತನ ಅನುಯಾಯಿಗಳಾಗಿದ್ದಾರೆ. 4 ಸುವಾರ್ತೆಗಳಲ್ಲಿ ಎಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಕ್ರೈಸ್ತ ವಿಶ್ವಾಸ ಪ್ರಾರಂಭವಾಯಿತೆಂದು ತಿಳಿಸುತ್ತದೆ. ಬೇರೆ ಸುವಾರ್ತೆಗಳು ಬೇರೆ ಸಂಗತಿಗಳನ್ನು ಇಲ್ಲವೇ ಇದೇ ಸಂಗತಿಗಳನ್ನು ಸ್ವಲ್ಪ ಬೇರೆಯಾಗಿ ತಿಳಿಸುತ್ತದೆ. ಇದು ಸಂಪೂರ್ಣವಾಗಿ ಲೂಕನು ಬರೆದ ಸುವಾರ್ತೆಯಿಂದ ತೆಗೆದುಕೊಂಡ ಆತನ ಕಥೆಯಾಗಿದೆ. ಪ್ರಿಯ ಥಿಯೋಫಿಲನೆ, ನಮ್ಮಲ್ಲಿ ನಡೆದ ಸಂಗತಿಗಳ ಪ್ರತಿಯೊಂದರ ಸಂಪೂರ್ಣ ಸತ್ಯಾಂಶವು ನಿನಗೆ ತಿಳಿದಿರಲೆಂದು ಅವುಗಳನ್ನು ಕ್ರಮಬದ್ಧವಾಗಿ ನಿನಗೆ ಬರೆಯುತ್ತಿದ್ದೇನೆ. ಅಗಸ್ತ ಸೀಸರನು ರೋಮ ಚಕ್ರವರ್ತಿಯಾಗಿರುವ ಕಾಲದಲ್ಲಿ ಘನ ಹೆರೋದನು ಯೂದಾಯದ ರಾಜನಾಗಿರುವಾಗ ದೇವರು ಗಬ್ರಿಯೇಲನೆಂಬ ದೂತನನ್ನು ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಆತನಿಗೆ ಏಸು ಎಂದು ಹೆಸರಿಡಬೇಕು. ಇದು ಹೇಗಾದೀತು? ನಾನು ಕನ್ಯೆ. ಪವಿತ್ರಾತ್ಮವು ನಿನ್ನ ಮೇಲೆ ಬರುವುದು. ಆದುದರಿಂದ ನಿನ್ನಲ್ಲಿ ಹುಟ್ಟುವ ಶಿಶುವು ದೇವರ ಮಗನೆನಿಸಿಕೊಳ್ಳುವುದು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಮರಿಯಳು ಯಹೂದದಲ್ಲಿರುವ ತನ್ನ ಸಹೋದರಿಯಾದ ಎಲಿಜಬೆತಳನ್ನು ಭೇಟಿಯಾಗಲು ಹೋದಳು. ಆಕೆಯು ಸಹ ಅದ್ಭುತವಾಗಿ ಗರ್ಭಧರಿಸಿದ್ದಳು. ಎಲಿಜಬೆತ್, ಓ ಮರಿಯಳೆ, ನನ್ನ ಸಹೋದರಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು. ನಿನ್ನಲ್ಲಿ ಹುಟ್ಟುವ ಮಗುವು ಆಶೀರ್ವಾದ ಹೊಂದಿದ್ದು. ನಿನ್ನ ವಂದನೆಯು ನನ್ನ ಕಿವಿಗೆ ಬಿದ್ದ ಕೂಡಲೇ ನನ್ನ ಗರ್ಭದಲ್ಲಿರುವ ಕೂಸು ಉಲ್ಲಾಸದಿಂದ ಹಾರಾಡಿತು. ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ. ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರಲ್ಲಿ ಉಲ್ಲಾಸಗೊಂಡಿದೆ. ಈಗಿನಿಂದ ಎಲ್ಲ ಜನಾಂಗದವರು ನನ್ನನ್ನು ಧನ್ಯಳೆಂದು ಹೊಗಳುವರು. ನಜರೇತಿನ ಜನರೇ, ಕೇಳಿರಿ. ಕಾನೇ ಸುಮರಿ ಬರೆಸಿಕೊಳ್ಳಬೇಕೆಂದು ಆಜ್ಞೆ ರೋಮ್ ಚಕ್ರವರ್ತಿನ ಹೊರಟಿದೆ. ಗಲಿಲಾಯ ಮತ್ತು ಯೂದ ಸೀಮೆಗಳವರು ತಮ್ಮ ತಮ್ಮ ಪೂರ್ವಜರ ಊರುಗಳಿಗೆ ಹೋಗಿ ತಮ್ಮ ತಮ್ಮ ಹೆಸರುಗಳನ್ನು ಬರೆಸಿಕೊಳ್ಳಬೇಕು. ಕಾನೇ ಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ಮರಿಯಳು ತನಗೆ ನಿಶ್ಚಿತಾರ್ಥವಾಗಿದ್ದ ಯೋಸೇಫನ ಸಂಗಡ ಯೂದಾಯದಲ್ಲಿರುವ ಬೆತ್ಲೆಹೆಮ್ಗೆ ಹೋದಳು. ಆದರೆ ಬೆತ್ಲೆಹೆಮ್ನಲ್ಲಿ ಅವರಿಗೆ ಸ್ಥಳ ದೊರೆಯಲಿಲ್ಲ. ಒಂದು ಗೋದಲಿಯಲ್ಲಿ ಮಾತ್ರ ಅವರಿಗೆ ಸ್ಥಳ ದೊರಕಿತು. ಆ ಸೀಮೆಯಲ್ಲಿ ಕೆಲವು ಕುರುಬರು ರಾತ್ರಿಯಲ್ಲಿ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಅವರಿಗೆ ಕಾಣಿಸಿಕೊಂಡನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಕುರುಬರು ಗೋದಲಿಯಲ್ಲಿ ಹೊಸದಾಗಿ ಹುಟ್ಟಿರುವ ಮಗುವನ್ನು ನೋಡಲು ತ್ವರಿತದಿಂದ ಹೋದರು. ಈ ಕನ್ಯಾ ಮಾತೆಯ ಮತ್ತು ರಕ್ಷಕನ ಶುಭ ಸಂದೇಶ ಸಾರಿದವರಲ್ಲಿ ಮೊದಲಿಗರು ಇವರೇ. ಒಂದು ವಾರ ಕಳೆದ ಮೇಲೆ ಆ ಕೂಸಿಗೆ ಸುನ್ನತಿ ಮಾಡಿಸುವ ಸಮಯ ಬಂದಾಗ ಯೋಸೇಫನು ಮರಿಯಳು ಮಗುವನ್ನು ಯೆರೂಸಲೇಮಿನ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ದೇವರಿಗೆ ಸಮರ್ಪಿಸಿ ಯೇಸುವೆಂದು ಹೆಸರಿಟ್ಟರು. ದೇವಾಲಯದಲ್ಲಿ ನೀತಿವಂತನು ದೇವರ ಭಕ್ತನು ಆಗಿರುವ ಒಬ್ಬನಿಗೆ ಕ್ರಿಸ್ತನನ್ನು ನೋಡುವುದಕ್ಕಿಂತ ಮುಂಚೆ ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಹೇಳಲ್ಪಟ್ಟಿತು. ಆತನ ಹೆಸರು ಸಿಮಿಯೋನ. ದೇವರೇ, ನಿನ್ನ ಮಾತಿನಂತೆ ಸಮಾಧಾನದಿಂದ ಹೋಗುವಂತೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಈ ಮಗುವು ದೇವರಿಂದ ಆರಿಸಲ್ಪಟ್ಟದ್ದು. ದೇವರ ಆಶೀರ್ವಾದ ನಿಮ್ಮೊಂದಿಗಿರಲಿ.
ಅವರು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಕಾರ್ಯಗಳನ್ನೆಲ್ಲ ನೆರವೇರಿಸಿದ ಮೇಲೆ ಯೆರೂಸಲೇಮನ್ನು ಬಿಟ್ಟು ನಜರೇತಿಗೆ ಹಿಂತಿರುಗಿದರು. ಯೇಸುವು 12 ವರ್ಷದವನಾದಾಗ ಯೋಸೇಫನು ಮತ್ತು ಮರಿಯಳು ಆತನನ್ನು ಪಸ್ಕ ಹಬ್ಬವನ್ನು ಆಚರಿಸುವುದಕ್ಕಾಗಿ ಯೆರೂಸಲೇಮಿಗೆ ಕರೆದುಕೊಂಡು ಹೋದರು. ಹಿಂತಿರುಗಿ ಬರುವಾಗ ಮಗನು ತಮ್ಮೊಟ್ಟಿಗೆ ಇದ್ದಾನೆಂದು ತಿಳಿದರು. ಆದರೆ ಯೇಸುವು ಅಲ್ಲಿಯೇ ಉಳಿದಿದ್ದನು. ಆತನನ್ನು ಹುಡುಕಲು ಪುನಃ ಪಟ್ಟಣಕ್ಕೆ ಬಂದರು. 3ನೆಯ ದಿವಸ ದೇವಾಲಯದಲ್ಲಿ ಆತನು ಬೋಧಕರು ಮತ್ತು ಹಿರಿಯರೊಂದಿಗೆ ಕುಳಿತಿರುವುದನ್ನು ಕಂಡರು. ಇಂಥ ಪ್ರಶ್ನೆಗಳನ್ನು ಕೇಳುತ್ತಿರುವ ಈ ಮಗು ಯಾರದು? ಇವನು ನಜರೇತಿನವನು. ನಮ್ಮೊಟ್ಟಿಗೆ ಬಂದನೆಂದು ನಾವು ತಿಳಿದಿದ್ದೆವು. ದಯಮಾಡಿ ಇವನ ಆಸಕ್ತಿಗಾಗಿ ಇವನನ್ನು ಕ್ಷಮಿಸಿ. ಆತನನ್ನು ಕೇಳಿಸಿಕೊಂಡವರೆಲ್ಲರೂ ಆಶ್ಚರ್ಯಗೊಂಡರು. ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದೆ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವು. ನೀವು ನನ್ನನ್ನು ಹುಡುಕಿದೆಯೇಕೆ? ನಾನು ನನ್ನ ತಂದೆಯ ಕೆಲಸದಲ್ಲಿ ಇರಬೇಕೆಂದು ನಿಮಗೆ ತಿಳಿಯಲಿಲ್ಲವೋ? ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದನು ಮತ್ತು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ದೇವರ ಮತ್ತು ಮನುಷ್ಯರ ದಯೆಯಿಂದ ವೃದ್ಧಿಯಾಗುತ್ತಾ ಬಂದನು. ಚಕ್ರವರ್ತಿಯಾದ ತಿಬೇರಿಯನ ಆಳ್ವಿಕೆಯ 15ನೆಯ ವರ್ಷದಲ್ಲಿ ಪೊಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು, ಹೇರೋದನು ಗಲಿಲಾಯಕ್ಕೆ ಉಪರಾಜನು, ಅನ್ನನು ಕಾಯೇಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಯೋಹಾನನಿಗೆ ಅಡವಿಯಲ್ಲಿ ದೇವರ ವಾಕ್ಯ ಉಂಟಾಯಿತು. ಅವನು ಯೋರ್ದಾನ್ ಹೊಳೆಯ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಪಾಪ ಪರಿಹಾರಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರುತ್ತಿದ್ದನು. ನಿಮ್ಮ ಪಾಪಗಳಿಂದ ತಿರುಗಿರಿ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸುವನು. ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಅಡವಿಯಲ್ಲಿ ಕೂಗುವವನ ಶಬ್ದವದೇ, ಕರ್ತನಿಗಾಗಿ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ. ಹಳ್ಳ ಕೊಳ್ಳಗಳೆಲ್ಲ ಮುಚ್ಚಲ್ಪಡುವವು, ಎಲ್ಲ ಬೆಟ್ಟ ಗುಡ್ಡಗಳು ಸಮ ಮಾಡಲ್ಪಡುವವು. ಕೊರಕಲಾದ ದಾರಿಗಳನ್ನು ಸಮ ಮಾಡಬೇಕು ಮತ್ತು ಡೊಂಕಾಗಿರುವಂತವು ನೀಟಾಗಬೇಕು. ಎಲ್ಲ ಮನುಷ್ಯ ಕುಲದವರು ದೇವರ ರಕ್ಷಣೆಯನ್ನು ಕಾಣುವರು. ನಾವೇನು ಮಾಡಬೇಕು? ಸರ್ಪ ಜಾತಿಯವರೇ, ನಾವೇನು ಮಾಡಬೇಕೆಂದು ನೀನು ಬಯಸುತ್ತಿ? ನಮಗೆ ಹೇಳು, ನಾವು ಯಾವ ಕಡೆ ತಿರುಗಬೇಕು? ಯಾರ ಬಳಿ 2 ಅಂಗಿಗಳಿವೆಯೋ ಅಂಥವನು ಅಂಗಿಯೇ ಇಲ್ಲದವನಿಗೆ ಒಂದನ್ನು ಕೊಡಲಿ, ಮತ್ತು ಆಹಾರವಿದ್ದವನು ಅದನ್ನು ಹಂಚಿಕೊಳ್ಳಲಿ. ಗುರುವೇ, ನಾವು ವಸೂಲಿ ಮಾಡುವವರು, ನಾವೇನು ಮಾಡಬೇಕು? ನೇಮಿಸಿದ ಅಸಲಿಗಿಂತ ಹೆಚ್ಚಾಗಿ ಏನನ್ನೂ ತೆಗೆದುಕೊಳ್ಳಬೇಡಿ. ನಮ್ಮ ಬಗೆಗೆ ನಾವೇನು ಮಾಡಬೇಕು? ಯಾರಿಂದಲೂ ಒತ್ತಾಯದಿಂದ ಹಣವನ್ನು ತೆಗೆದುಕೊಳ್ಳಬೇಡಿರಿ, ಯಾರನ್ನು ಗದರಿಸಿ ತೆಗೆದುಕೊಳ್ಳಬೇಡಿರಿ. ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರಿ. ನಮಗೆ ಹೇಳು, ನೀನೇ ಕ್ರಿಸ್ತನೋ? ನಾನಂತೂ ನಿಮಗೆ ನೀರಿನ ದೀಕ್ಷಾಸ್ನಾನ ಮಾಡಿಸುತ್ತೇನೆ, ಆದರೆ ನನ್ನ ಹಿಂದೆ ಬರುವವನು ನನಗಿಂತಲೂ ಶಕ್ತನಾಗಿದ್ದಾನೆ. ಆತನ ಕೆರಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ದೀಕ್ಷಾಸ್ನಾನ ಮಾಡಿಸುವನು. ಆತನ ಕೈಯಲ್ಲಿ ಮೊರವನ್ನು ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಳ್ಳುವನು.
ಪರಿಶುದ್ಧಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಮತ್ತು ಆಕಾಶದಿಂದ ಒಂದು ವಾಣಿಯಾಗಿ, ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಕೇಳಿಸಿತು. ಯೇಸು ಸೇವೆ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಸುಮಾರು 30 ವರ್ಷದವನಾಗಿದ್ದನು. ಆತನು ಪವಿತ್ರಾತ್ಮಭರಿತನಾಗಿ ಯೋರ್ದನ್ ಹೊಳೆಯಿಂದ ಹಿಂತಿರುಗಿ ಬಂದಾಗ ಆತ್ಮನಿಂದ ಅಡವಿಗೆ ನಡೆಸಲ್ಪಟ್ಟು ಸೈತಾನನಿಂದ 40 ದಿವಸ ಶೋಧಿಸಲ್ಪಟ್ಟನು. ಆ ದಿವಸಗಳಲ್ಲಿ ಆತನು ಏನನ್ನೂ ತಿನ್ನಲಿಲ್ಲ. ಆಗ ಸೈತಾನನು ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು. ಮನುಷ್ಯನು ರೊಟ್ಟಿ ಮಾತ್ರದಿಂದಲ್ಲ, ದೇವರ ಪ್ರತಿಯೊಂದು ಮಾತಿನಿಂದ ಬದುಕುವನೆಂದು ಬರೆದಿದೆ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ. ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇವೆಲ್ಲವೂ ನಿನ್ನದಾಗುವುದು. ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂದು ಸಹ ಬರೆದಿದೆಯಲ್ಲ. ತರುವಾಯ ಸೈತಾನನು ಆತನನ್ನು ಯೆರೂಸಲೇಮಿಗೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು. ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ದೂತರಿಗೆ ಅಪ್ಪಣೆ ಕೊಡುವನು ಮತ್ತು ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲೇ ಎತ್ತಿಕೊಳ್ಳುವರು ಎಂದು ಸಹ ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ಕರ್ತನಾದ ದೇವರನ್ನು ಪರೀಕ್ಷಿಸಬಾರದು. ನಂತರ ತಾನು ಬೆಳೆದ ಊರಾದ ನಜರೇತಿಗೆ ಬಂದನು. ಮಗು, ಪ್ರಭು, ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋದನು. ಆತನು ಪ್ರವಾದಿಯಾದ ಏಷಾಯನು ಬರೆದ ಗ್ರಂಥದ ಒಂದು ಭಾಗವನ್ನು ಓದುವುದಕ್ಕಾಗಿ ಕರೆಯಲ್ಪಟ್ಟನು. ದೇವರ ಆತ್ಮವು ನನ್ನ ಮೇಲೆ ಇದೆ. ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಕುಗ್ಗಿಸಲ್ಪಟ್ಟವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ತಮಾನವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಅವನು ಚೆನ್ನಾಗಿ ಮಾತಾಡ್ತಾನೆ. ಈ ಹೊತ್ತು ಈ ವೇದೋಕ್ತಿ ನೆರವೇರಿದೆ. ಓದಿ ಕೇಳಿದ ಕೂಡಲೇ ನೆರವೇರಿದೆ. ವೇದೋಕ್ತಿ ನೆರವೇರಿತು, ಆದರೆ ಮೆಸ್ಸಿಯನು ಮಾತ್ರ ಈ ವಾಗ್ದಾನವನ್ನು ನೆರವೇರಿಸುವನು. ಅದೇಗೆ ತಿಳಿಯುವುದು? ವೈದ್ಯನೇ, ನಿನ್ನನ್ನು ನೀನೇ ವಾಸಿ ಮಾಡಿಕೋ ಎಂಬ ಗಾದೆಯನ್ನು ನನಗೆ ಹೇಳಿ, ಕಫೆರ್ನೌಮಿನಲ್ಲಿ ಎಂಥೆಂಥ ಕಾರ್ಯಗಳು ನಡೆದಿದೆ ಎಂದು ನಾವು ಕೇಳಿದೆವು, ಅಂಥವುಗಳನ್ನು ಈ ನಿನ್ನ ಸ್ಥಳದಲ್ಲಿ ಮಾಡು ಅನ್ನುತ್ತೀರಾ? ನಾನು ನಿಮಗೆ ಹೇಳುತ್ತೇನೆ, ಯಾವ ಪ್ರವಾದಿಗೂ ತನ್ನ ಸ್ವಂತ ಸ್ಥಳದಲ್ಲಿ ಸನ್ಮಾನವಿಲ್ಲ.
ತನ್ನ ಮಾತುಗಳಿಂದ ಜನರನ್ನು ರಕ್ಷಿಸಲು ದೇವರಿಂದ ಅಭಿಷೇಕಿಸಲ್ಪಟ್ಟ ಮೆಸ್ಸಿಯನೆಂದು ಯೇಸುವು ತೋರಿಸಿದರು. ಈ ಯಹೂದ್ಯರು ಅದನ್ನು ಒಪ್ಪಲಿಲ್ಲ. ಆತನನ್ನು ಗುಡ್ಡದ ತುದಿಯಿಂದ ನೂಕಬೇಕೆಂದಿದ್ದರು. ಆದರೆ ಆತನು ಅವರ ಮಧ್ಯದಿಂದ ಹೊರಟು ಹೋದನು. ನಂತರ ಆತನು ಗಲಿಲಾಯಕ್ಕೆ ಸೇರಿದ ಕಫೇರ್ನೌಮೆಂಬ ಊರಿಗೆ ಬಂದನು. ದೇಶವನ್ನೆಲ್ಲ ರೋಮನರು ಆಕ್ರಮಿಸಿದ್ದು ಎಲ್ಲಾ ಕಡೆಗೂ ಕಾಣುತ್ತಿತ್ತು ಮತ್ತು ಈ ಕ್ರೂರ ಆಡಳಿತದಿಂದ ತಮ್ಮನ್ನು ಬಿಡಿಸುವ ಮೆಸ್ಸಿಯನಿಗಾಗಿ ಜನರು ಕಾದಿದ್ದರು. ನಿಮಗೆ ಸಮಾಧಾನವಾಗಲಿ. ನಿಮಗೂ ಹಾಗಾಗಲಿ ಗುರುವೇ. ಸಿಮೋನನೇ, ನಾನು ನಿನ್ನ ದೋಣಿಯಲ್ಲಿ ಬರಬಹುದೇ? ಆಗಲಿ, ಬನ್ನಿ. ಅವನು ನಮ್ಮನ್ನು ಬಿಟ್ಟು ಹೊರಟು ಹೋಗೋದಿಲ್ಲವಲ್ಲ? ನಮ್ಮೊಂದಿಗೆ ಮಾತನಾಡು. ನಮ್ಮೊಂದಿಗೆ ಮಾತನಾಡು. ಯೇಸುವೇ, ನಮ್ಮೊಂದಿಗೆ ಮಾತನಾಡು. ಒಮ್ಮೆ ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯಕ್ಕೆ ಇಬ್ಬರು ಹೋದರು. ಒಬ್ಬನು ಪರಿಸಾಯನು, ಇನ್ನೊಬ್ಬನು ಸುಂಕದವನು. ಪರಿಸಾಯನು ಪ್ರತ್ಯೇಕವಾಗಿ ನಿಂತುಕೊಂಡು ಹೀಗೆ ಪ್ರಾರ್ಥಿಸಿದನು: ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಹಾದರ ಮಾಡುವ ಉಳಿದ ಜನರಂತೆ ನಾನಲ್ಲವಾದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ಈ ಸುಂಕದವನಂತೆಯೂ ನಾನಲ್ಲ, ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ ಮತ್ತು ಸಂಪಾದನೆಯಲ್ಲಿ 10 ಪಾಲು ಕೊಡುತ್ತೇನೆ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ನೋಡುವುದಕ್ಕೂ ಆಗದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ದೇವರ ದೃಷ್ಟಿಯಲ್ಲಿ ಆ ಸುಂಕದವನೇ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು. ಆ ಪರಿಸಾಯನು ಅಂತವನಾಗಿ ಮನೆಗೆ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ಮತ್ತು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ನಿಮ್ಮ ದೋಣಿಯನ್ನು ಆಳವಾದ ಸ್ಥಳಕ್ಕೆ ನಡೆಸಿರಿ. ನೀನು ನಿನ್ನ ಸಂಗಡಿಗರು ಮೀನುಗಳನ್ನು ಹಿಡಿಯುವುದಕ್ಕೆ ಬಲೆಯನ್ನು ಬೀಸಿರಿ. ಓ ಗುರುವೇ, ನಾವಿಡೀ ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ನಮಗೇನೂ ಸಿಕ್ಕಲಿಲ್ಲ. ಆದರೆ ನಿನ್ನ ಮಾತಿನ ಮೇಲೆ ನಾನು ಬಲೆಗಳನ್ನು ಹಾಕುತ್ತೇನೆ. ಯಾಕೋ ಯೋಹಾನ್, ಯಾಕೋ ಯೋಹಾನ್, ನಮಗೆ ಸಹಾಯ ಮಾಡಿ, ನಿಮ್ಮ ದೋಣಿಯನ್ನು ತನ್ನಿ, ಬೇಗ ಬನ್ನಿ. ನಮ್ಮಿಂದ ಆಗುವುದಿಲ್ಲ, ನಮ್ಮ ದೋಣಿಗಳು ಸಹ ತುಂಬಿವೆ. ಅಷ್ಟು ಸಾಕು, ಅಷ್ಟು ಸಾಕು. ನನ್ನನ್ನು ಬಿಟ್ಟು ಹೋಗು ಕರ್ತನೆ, ನಾನು ಪಾಪಾತ್ಮನು. ಅಂಜಬೇಡ, ಈಗಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗುವೆ. ನನ್ನ ಬಳಿಗೆ ಬನ್ನಿರಿ ಮತ್ತು ನನ್ನ ಮಾತುಗಳನ್ನು ಆಲಿಸಿರಿ. ಆಲಿಸಿದರೆ ನೀವು ಬದುಕಿ ಬಾಳುವಿರಿ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ದುರಾಲೋಚನೆಯನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ನೀವು ಆನಂದಭರಿತರಾಗಿ ಹೊರಡುವಿರಿ ಮತ್ತು ಸಮಾಧಾನದಿಂದ ಇರುವಿರಿ. ಆತನು ಬರುತ್ತಿದ್ದಾನೆ, ಇಲ್ಲಿದ್ದಾನೆ ನೋಡಿ. ಯೇಸುವೆ, ಯೇಸುವೆ, ನನಗಿರುವ ಒಬ್ಬಳೇ ಮಗಳನ್ನು ರಕ್ಷಿಸು. ಗುರುವೆ, ನನ್ನನ್ನು ಕರುಣಿಸು. ಆಕೆಗೆ ಕೇವಲ 12 ವರ್ಷಗಳು, ಸಾಯುತ್ತಿದ್ದಾಳೆ. ದಯಮಾಡಿ ನನ್ನೊಟ್ಟಿಗೆ ಬನ್ನಿ. ಯಾಯರನೇ, ಬಹಳ ವ್ಯಸನ. ಯೇಸುವೆ, ನಿನ್ನ ಮಗಳು ಸತ್ತಳು. ಗುರುವಿಗೆ ತೊಂದರೆ ಕೊಡಬೇಡ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವುದು.
ಅಳಬೇಡಿರಿ. ಆಕೆ ಸತ್ತಿಲ್ಲ, ನಿದ್ರೆ ಮಾಡುತ್ತಿದ್ದಾಳೆ. ಮಗು, ಎದ್ದೇಳು. ಆಕೆಗೆ ತಿನ್ನಲು ಏನಾದರೂ ಕೊಡಿ. ನಾನು ನಿಮಗೆ ಹೇಳುತ್ತೇನೆ, ಇಲ್ಲಿ ನಡೆದದ್ದನ್ನು ಯಾರಿಗೂ ತಿಳಿಸಬೇಡಿ. ಇದಾದ ಮೇಲೆ ಆತನು ಮತ್ತಾಯನೆಂಬ ಸುಂಕದವನು ಸುಂಕವನ್ನು ಎತ್ತಲು ಬಾಗಿಲ ಬಳಿ ಕುಳಿತಿರುವುದನ್ನು ಕಂಡನು. ನನ್ನನ್ನು ಹಿಂಬಾಲಿಸು. ಯೇಸು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ದೇವರ ಪ್ರಾರ್ಥನೆಯಲ್ಲಿಯೇ ಕಳೆದನು. ಬೆಳಗಾದ ಮೇಲೆ ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿ ಅಪೊಸ್ತಲರೆಂದು ಹೆಸರಿಟ್ಟನು. ಪೇತ್ರನೆಂಬ ಹೆಸರನ್ನು ಹೊಂದಿದ ಸೀಮೋನ, ಅವನ ತಮ್ಮನಾದ ಆಂದ್ರೇಯ, ಯಾಕೋಬ, ಯೋಹಾನ, ಫಿಲಿಪ, ಬಾರ್ತಲೋಮಾಯ, ಮತ್ತಾಯ, ತೋಮ, ಅಲ್ಫಾಯನ ಮಗನಾದ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡ ಸೀಮೋನ, ಯಾಕೋಬನ ತಮ್ಮನಾದ ಯೂದ ಮತ್ತು ಆತನನ್ನು ಹಿಡಿದುಕೊಡುವ ದ್ರೋಹಿಯಾದ ಇಸ್ಕರಿಯೋತ್ ಯೂದ. ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಹಸಿದಿರುವವರಾದ ನೀವು ಧನ್ಯರು, ನಿಮಗೆ ತೃಪ್ತಿಯಾಗುವುದು. ಈಗ ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ. ಮನುಷ್ಯಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಆ ದಿನದಲ್ಲಿ ಸಂತೋಷದಿಂದ ಕುಣಿದಾಡಿರಿ, ಯಾಕೆಂದರೆ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಈ ಜನರ ಪಿತೃಗಳು ಪ್ರವಾದಿಗಳಿಗೂ ಹಾಗೆ ಮಾಡಿದರು. ಹದಿನಾರು, 17, 18, 19, 20 ನನ್ನಲ್ಲಿರುವುದಿಷ್ಟೇ. ಇಷ್ಟೇ ಎಂದರೇನರ್ಥ? ಐಶ್ವರ್ಯವಂತರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದಿದೆ. ಅವರು ಐಶ್ವರ್ಯವಂತನಾಗಲು ಇಷ್ಟವಿಲ್ಲ, ಹಾಗಾದ್ರೆ ಹುಚ್ಚನಿರಬೇಕು. ಈಗ ನಗುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ದುಃಖಪಟ್ಟು ಅಳುವಿರಿ.
ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿ ಏನು ಹೇಳಲಿ? ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೇ ಹೊಗಳಿದರು. ಆದರೆ ನಾನು ಹೇಳುವುದು ಏನೆಂದರೆ, ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ಪ್ರಾರ್ಥಿಸಿರಿ. ಯಾರಾದರೂ ನಿಮ್ಮ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ಹೊಡೆಯಲು ತಿರುಗಿಸಿರಿ. ಯಾರಾದರೂ ನಿಮ್ಮ ಮೇಲಂಗಿಯನ್ನು ಕಸಿದುಕೊಂಡರೆ ನಿಮ್ಮ ಒಳಂಗಿಯನ್ನು ತೆಗೆದುಕೊಳ್ಳಲು ತಡೆಯಬೇಡಿ. ನಿಮ್ಮನ್ನು ಬೇಡುವವರೆಲ್ಲರಿಗೆ ಕೊಡಿರಿ. ನಿನಗಿರುವುದನ್ನು ಯಾರಾದರೂ ತೆಗೆದುಕೊಂಡರೆ ಅದನ್ನು ಹಿಂದಕ್ಕೆ ಕೊಡೆಂದು ಕೇಳಬೇಡ. ಇನ್ನೊಬ್ಬರಿಂದ ನೀನು ಅಪೇಕ್ಷಿಸುವುದನ್ನೇ ನೀನು ಇನ್ನೊಬ್ಬರಿಗೆ ಮಾಡು. ನಿಮ್ಮನ್ನು ಪ್ರೀತಿ ಮಾಡಿದವರನ್ನು ನೀವು ಪ್ರೀತಿಸಿದರೆ ಹೇಗೆ ನೀವು ಆಶೀರ್ವಾದವನ್ನು ಹೊಂದುವಿರಿ? ಪಾಪಿಗಳು ಕೂಡ ಹಾಗೆಯೇ ಪ್ರೀತಿ ಮಾಡುತ್ತಾರೆ. ನಿಮಗೆ ಒಳ್ಳೆಯದನ್ನು ಮಾಡಿದವರಿಗೆ ನೀವು ಒಳ್ಳೆಯದನ್ನೇ ಮಾಡಿದರೆ ಹೇಗೆ ನೀವು ಆಶೀರ್ವಾದವನ್ನು ಹೊಂದುವಿರಿ? ಪಾಪಿಗಳು ಸಹ ಹಾಗೆ ಮಾಡುತ್ತಾರೆ. ಆಕೆಯನ್ನು ಹೇಗೆ ಮುಟ್ಟುವನು? ಆಕೆಯೊಟ್ಟಿಗೆ ಹೇಗೆ ಮಾತಾಡುವನು? ಇಲ್ಲ, ವೈರಿಗಳನ್ನು ಪ್ರೀತಿಸಿರಿ, ಅವರಿಗೆ ಒಳ್ಳೆಯದನ್ನೇ ಮಾಡಿ, ಅವರಿಂದ ಏನನ್ನು ಅಪೇಕ್ಷಿಸಬೇಡಿರಿ. ಆಗ ನಿಮಗೆ ದೊಡ್ಡ ಬಹುಮಾನ ಸಿಕ್ಕುವುದು. ಇದರಿಂದ ನೀವು ಉನ್ನತೋನ್ನತನಾದ ದೇವರ ಮಕ್ಕಳಾಗುವಿರಿ. ಯಾಕೆಂದರೆ ಆತನು ಅನೀತಿವಂತರಿಗೂ ಮತ್ತು ದುಷ್ಟರಿಗೂ ಒಳ್ಳೆಯವನಾಗಿದ್ದಾನೆ. ನಿಮ್ಮ ತಂದೆಯು ಕರುಣೆಯುಳ್ಳವನಾಗಿದ್ದ ಹಾಗೆ ನೀವು ಇರಿ. ಯೇಸುವೇ, ನಮ್ಮನ್ನು ರಕ್ಷಿಸು. ತೀರ್ಪು ಮಾಡಬೇಡಿರಿ, ನಿಮಗೂ ತೀರ್ಪಾಗುವುದಿಲ್ಲ. ಖಂಡಿಸಬೇಡಿರಿ, ಹಾಗಾದರೆ ನೀವು ಖಂಡಿಸಲ್ಪಡುವುದಿಲ್ಲ. ಕ್ಷಮಿಸಿರಿ, ನೀವು ಕ್ಷಮಿಸಲ್ಪಡುವಿರಿ. ಓ ಕರ್ತನೇ, ನಿನ್ನ ದಾರಿಯಲ್ಲಿ ನಮ್ಮನ್ನು ನಡೆಸು. ಕೊಡಿರಿ, ನಿಮಗೂ ಕೊಡಲ್ಪಡುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಒಬ್ಬ ಕುರುಡನು ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕಾದೀತೆ? ಹಾಗೆ ಮಾಡಿದರೆ ಅವರಿಬ್ಬರೂ ಕುಣಿಯಲ್ಲಿ ಬೀಳುತ್ತಾರೆ. ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ಗುರುವೇ, ನಮಗೆ ಮಾರ್ಗದರ್ಶನ ಮಾಡು. ಈಗ ನೀನು ನಮಗೆ ಬೇಕು ಕರ್ತನೆ. ನಿನ್ನನ್ನು ಹೊತ್ತು ಪೋಷಿಸಿದ ತಾಯಿಯು ಎಷ್ಟೋ ಧನ್ಯಳು. ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆದುಕೊಳ್ಳುವವರೇ ಧನ್ಯರಾಗಿರುವರು. ಈ ಮನುಷ್ಯನನ್ನು ತಿಳಿಯಲು ಬಯಸುತ್ತೇನೆ. ಆತನ ಮೆಸ್ಸಿಯನಾಗಿರಬಹುದೆಂದು ನೀನು ಭಾವಿಸ್ತೀಯೋ? ಈ ಪರಿಸಾಯನು ಯೇಸುವನ್ನು ಊಟಕ್ಕೆ ಆಮಂತ್ರಿಸಿದನು. ಯೇಸು ಅವನ ಮನೆಯೊಳಗೆ ಊಟಕ್ಕೆ ಕುಳಿತನು. ಚಿಕ್ಕ ಮಕ್ಕಳೇ, ಇಲ್ಲಿಂದ ಹೊರಟು ಹೋಗಿ. ಹೇಳಿದ್ದು ಕೇಳಿಸಲಿಲ್ಲವೇ? ಹೋಗಿ. ಈ ಮಕ್ಕಳು ಏನಾದ್ರು ತುಂಟತನ ಮಾಡುತ್ತಲೇ ಇರ್ತಾರೆ. ಇಲ್ಲಿ ಇವಳದೇನು ಕೆಲಸ ನನಗೆ ಗೊತ್ತಿಲ್ಲ. ಏನ್ ಮಾಡ್ತಾ ಇದ್ದಾಳೆ? ಈ ಮನುಷ್ಯನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಹೆಂಗಸು ಯಾರೆಂದು ತಿಳಿದುಕೊಳ್ಳುತ್ತಿದ್ದನು. ಎಂಥ ದುರಾಚಾರದ ಜೀವಿತ ಜೀವಿಸುತ್ತಿದ್ದಾಳೆಂದು ತಿಳಿಯುತ್ತಿದ್ದನು. ಈ ಹೆಂಗಸು ಯಾರೆಂದು ನನಗೆ ಗೊತ್ತು ಸಿಮೋನನೇ. ನಾನು ನಿನಗೆ ಒಂದು ವಿಷಯ ಹೇಳಬೇಕು. ಒಬ್ಬ ಸಾಹುಕಾರನಿಗೆ ಸಾಲ ಕೊಡಬೇಕಾಗಿರುವ ಇಬ್ಬರು ವ್ಯಕ್ತಿಗಳಿದ್ದರು. ಒಬ್ಬನು 500 ಹಣ, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ಆದರೆ ಅವರಿಬ್ಬರಿಗೂ ಕೊಡಲಿಕ್ಕೆ ಗತಿ ಇಲ್ಲದಿರುವುದರಿಂದ ಇಬ್ಬರನ್ನು ಮನ್ನಿಸಿಬಿಟ್ಟನು. ಇವರಲ್ಲಿ ಯಾವನು ಹೆಚ್ಚು ಪ್ರೀತಿಸುವವನು? ಇವರಲ್ಲಿ ಯಾರನ್ನು ಹೆಚ್ಚಾಗಿ ಮನ್ನಿಸಿದನೋ ಅವನೇ. ನೀನು ಹೇಳಿದ್ದು ಸರಿ. ನೀನು ಈ ಹೆಂಗಸನ್ನು ನೋಡಿದ್ದೀಯಾ? ನಾನು ನಿನ್ನ ಮನೆಗೆ ಬಂದಾಗ ನನಗೆ ಕಾಲು ತೊಳೆಯಲಿಕ್ಕೆ ನೀನು ನೀರು ಕೊಡಲಿಲ್ಲ. ಆದರೆ ಇವಳು ನಾನು ಬಂದ ಕೂಡಲೇ ತನ್ನ ಕಣ್ಣೀರಿನಿಂದ ನನ್ನ ಕಾಲು ತೊಳೆದು ತನ್ನ ಕೂದಲಿನಿಂದ ಒರೆಸಿದಳು.
ನನಗೆ ನೀನು ಮುದ್ದಿಟ್ಟು ಸ್ವೀಕಾರ ಮಾಡಲಿಲ್ಲ. ಇವಳಾದರೂ ನಾನು ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಡಲಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ತಂದು ಕೊಡಲಿಲ್ಲ. ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ನಾನು ಹೇಳುವುದೇನೆಂದರೆ, ಆಕೆಯು ತೋರಿಸಿದ ದೊಡ್ಡ ಪ್ರೀತಿಯೇ ಎಲ್ಲ ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆ ಎಂದು ತೋರಿಸುತ್ತಿದೆ. ಯಾರಿಗೆ ಸ್ವಲ್ಪವಾಗಿ ಕ್ಷಮಿಸಲ್ಪಟ್ಟಿದೆಯೋ ಸ್ವಲ್ಪವೇ ಪ್ರೀತಿ ಎಂದೆನಿಸುತ್ತದೆ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನಿನ್ನ ನಂಬಿಕೆಯೇ ರಕ್ಷಿಸಿದೆ. ಸಮಾಧಾನದಿಂದ ಹೋಗು. ನಂತರ ಯೇಸು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಸಂಚರಿಸುತ್ತಿದ್ದನು. ಆತನೊಂದಿಗೆ ಆತನ 12 ಮಂದಿ ಶಿಷ್ಯರು ಮತ್ತು ಸೈತಾನನಿಂದ ಬಿಡುಗಡೆ ಹೊಂದಿದ ಕೆಲವು ಹೆಂಗಸರಾದ ಮಗ್ದಲದ ಮರಿಯಳು, ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿ ಯೋಹನಳು ಮತ್ತು ಸುಸನ್ನಳು ಆತನೊಂದಿಗೆ ಇದ್ದರು. ಆದರೆ ಗಲಿಲಾಯದ ರೋಮ್ ಚಕ್ರವರ್ತಿಯ ಉಪರಾಜನಾದ ಹೆರೋದನು ತನ್ನ ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡಿದ್ದರ ನಿಮಿತ್ತ ಸ್ನಾನಿಕನಾದ ಯೋಹಾನನು ಖಂಡಿಸಿದ್ದರಿಂದ ಆತನನ್ನು ಸೆರೆಮನೆಗೆ ಹಾಕಿಸಿದನು. ನಾವು ನಾಯಿನ ಊರು ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಅವನು ವಿಧವೆಯಾದ ತಾಯಿಗೆ ಒಬ್ಬನೇ ಮಗನು. ಯೇಸು ಆಕೆಯನ್ನು ಕಂಡು ಕನಿಕರಿಸಿ ಚಟ್ಟವನ್ನು ಮುಟ್ಟಿ, ಯೌವನಸ್ಥನೇ ಎದ್ದೇಳು ಎಂದು ಹೇಳುತ್ತೇನೆ ಅಂದರು. ಕೂಡಲೇ ಸತ್ತಿದ್ದವನು ಎದ್ದು ಕೂತುಕೊಂಡನು. ಆಗ ಯೇಸು ಅವನನ್ನು ಅವನ ತಾಯಿಗೆ ಒಪ್ಪಿಸಿದನು. ಆತನಿಗೆ ಕೇಳಿ ಹೇಳು, ಯೋಹಾನನು ಹೇಳಿದಂತೆ ಬರಬೇಕಾದವನು ನೀನೋ ಅಥವಾ ಮತ್ತೊಬ್ಬರ ದಾರಿಯನ್ನು ನೋಡಬೇಕು? ಗುರುವೇ, ಗುರುವೇ, ಸ್ನಾನಿಕನಾದ ಯೋಹಾನನು ನಮ್ಮನ್ನು ಕಳಿಸಿದ್ದಾನೆ. ಬರಬೇಕಾದವನು ನೀನು ಅಥವಾ ಮತ್ತೊಬ್ಬರ ದಾರಿಯನ್ನು ಕಾಯಬೇಕೋ ಎಂದು ಕೇಳುತ್ತಾನೆ. ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಮೇಲೆ ಎತ್ತಿಕೋ. ನನ್ನ ಭುಜದ ಮೇಲೆ ಕೂತುಕೋ. ಈಗ ನೋಡಬಲ್ಲೆಯಾ? ಈಗ ನಾನು ನೋಡಬಲ್ಲೆ. ಬಿತ್ತುವವನು ಬೀಜವನ್ನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗುಲಲ್ಲಿ ಬಿದ್ದು ತುಳಿಯಲ್ಪಟ್ಟವು. ಹಕ್ಕಿಗಳು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಂಡೆಯ ಮೇಲೆ ಬಿದ್ದವು. ಅವು ಮೊಳತು ಬೆಳೆದು ನೀರಿನ ತ್ಯಾವವಿಲ್ಲದ ಕಾರಣ ಒಣಗಿ ಹೋದವು. ಕೆಲವು ಮುಳ್ಳುಗಿಡಗಳ ನಡುವೆ ಬಿದ್ದವು. ಅವುಗಳ ಸಂಗಡ ಮುಳ್ಳುಗಿಡಗಳು ಸಹ ಬೆಳೆದು ಅಡಗಿಸಿ ಬಿಟ್ಟವು. ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಪ್ರತಿಯೊಂದು ಬೀಜ ಮೊಳೆತು ಬೆಳೆದು 100ರಷ್ಟು ಫಲವನ್ನು ಕೊಟ್ಟವು. ಗುರುವೇ, ಜನರು ನಿನ್ನ ಹತ್ತಿರಕ್ಕೆ ಬಂದಾಗಲೆಲ್ಲ ಸಾಮ್ಯರೂಪವಾಗಿ ಯಾಕೆ ಮಾತನಾಡುತ್ತಿ? ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ. ಉಳಿದವರಿಗೆ ಕಣ್ಣಿದ್ದರೂ ನೋಡದಂತೆಯೂ ಕಿವಿ ಇದ್ದರೂ ಕೇಳಿ ತಿಳಿದುಕೊಳ್ಳದ ಕಾರಣ ಸಾಮ್ಯರೂಪವಾಗಿ ಹೇಳಲಾಗುತ್ತದೆ. ಈ ಸಾಮ್ಯದ ಅರ್ಥವೇನೆಂದರೆ, ಬೀಜವೆಂದರೆ ದೇವರ ವಾಕ್ಯ. ದಾರಿಯ ಮಗ್ಗಲಲ್ಲಿ ಬೀಜ ಬಿದ್ದ ನೆಲವೆಂದರೆ ವಾಕ್ಯವನ್ನು ಕೇಳಿಸಿಕೊಂಡವರೇ. ಆದರೆ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ.
ಬೀಜ ಬಿದ್ದ ಬಂಡೆಯ ನೆಲ ಯಾರೆಂದರೆ ವಾಕ್ಯವನ್ನು ಕೇಳಿ ಸಂತೋಷದಿಂದ ಸ್ವೀಕರಿಸುವವರು. ಆದರೆ ಅವರಲ್ಲಿ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲವೇ ನಂಬಿಕೊಂಡಿದ್ದು ಅವರಿಗೆ ಶೋಧನೆಯ ಕಾಲ ಬಂದಾಗ ಬಿದ್ದು ಹೋಗುವರು. ಬೀಜ ಬಿದ್ದ ಮುಳ್ಳುಗಿಡಗಳ ನೆಲ ಯಾರೆಂದರೆ ವಾಕ್ಯವನ್ನು ಕೇಳುವವರು, ಆದರೆ ಈ ಜೀವಮಾನದಲ್ಲಿ ಆಗುವ ಚಿಂತೆ, ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಕೊಡುವುದಿಲ್ಲ. ಬೀಜ ಬಿದ್ದ ಒಳ್ಳೆಯ ನೆಲವೆಂದರೆ ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ಕೊನೆಯವರೆಗೂ ತಾಳ್ಮೆಯಿಂದ ಫಲವನ್ನು ಕೊಡುವವರು. ಯಾರೂ ದೀಪವನ್ನು ಹಚ್ಚಿ ಕೊಳಗದಲ್ಲಿ ಇಡುವುದಿಲ್ಲ ಅಥವಾ ಮಂಚದ ಕೆಳಗೂ ಇಡುವುದಿಲ್ಲ, ಅದನ್ನು ದೀಪದ ಸ್ತಂಭದ ಮೇಲೆಯೇ ಇಡುತ್ತಾರೆ. ಯಾಕೆಂದರೆ ಮನೆಯೊಳಗೆ ಬರುವವರಿಗೆ ಬೆಳಕು ಕಾಣಿಸಲೆಂದು ಇಡುತ್ತಾರೆ. ಪ್ರಕಾಶಕ್ಕೆ ಬಾರದ ಯಾವ ರಹಸ್ಯವೂ ಇಲ್ಲ ಮತ್ತು ಗೊತ್ತಾಗದೆ ಬಯಲಿಗೆ ಬಾರದೆ ಇರುವಂಥ ಗುಟ್ಟು ಒಂದೂ ಇಲ್ಲ. ಆದುದರಿಂದ ನೀವು ಕೇಳಿಸಿಕೊಳ್ಳುವಾಗ ಎಚ್ಚರಿಕೆಯಾಗಿರಿ, ಯಾಕೆಂದರೆ ಇದ್ದವನಿಗೆ ಇನ್ನೂ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಅವನು ತನ್ನದೆಂದು ಎಣಿಸುವಂಥದ್ದನ್ನು ತೆಗೆದುಕೊಳ್ಳಲ್ಪಡುವುದು. ಗುರುವೇ, ನಿನ್ನ ತಾಯಿಯೂ ತಮ್ಮಂದಿರು ನಿನ್ನನ್ನು ಕಾಣಬೇಕೆಂದು ಹೊರಗಡೆ ನಿಂತಿದ್ದಾರೆ. ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ನನ್ನ ತಾಯಿಯೂ ತಮ್ಮಂದಿರೂ ಆಗುವರು. ಒಂದು ದಿನ ಯೇಸು ತನ್ನ ಶಿಷ್ಯರ ಸಂಗಡ ದೋಣಿ ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಿ ಹೊರಟನು. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ನಿಮ್ಮ ನಂಬಿಕೆ ಎಲ್ಲಿ? ಆಮೇಲೆ ಅವರು ಗಲಿಲಾಯಕ್ಕೆ ಎದುರಾಗಿರುವ ಗೆರೆಸೇನರ ಸೀಮೆಗೆ ಮುಟ್ಟಿದರು. ಯೇಸುವೆ, ಪರಾತ್ಮರಾದ ದೇವರ ಮಗನೇ, ನನಗೊಡವೆ ನಿನಗೇಕೆ ಬೇಕು? ನಾನು ಬೇಡುತ್ತೇನೆ, ನನ್ನನ್ನು ಶಿಕ್ಷಿಸಬೇಡ. ನಿನ್ನ ಹೆಸರೇನು? ದಂಡು. ನಾವು ಬೇಡುತ್ತೇವೆ, ನಮ್ಮನ್ನು ಪಾತಾಳಕ್ಕೆ ಕಳಿಸಬೇಡ. ಹಂದಿಗಳೊಳಗೆ ನಾವು ಹೋಗಲು ಅಪ್ಪಣೆ ಕೊಡು. ಅರೆ, ಹಿಂದೆ ಬಾ. ದೆವ್ವಗಳು ಆ ಮನುಷ್ಯನೊಳಗಿಂದ ಹೊರಗೆ ಬಂದು ಹಿಂದೆ ಬಾ. ಹಂದಿಗಳೊಳಗೆ ಹೊಕ್ಕವು. ಇಲ್ಲಿಂದ ಹೋಗ್ಬಿಡು. ಹೇ ಮಂತ್ರವಾದಿ, ನಮ್ಮನ್ನು ಬಿಡು. ಈ ಸ್ಥಳವನ್ನು ಬಿಟ್ಟು ಹೋಗು. ನಮ್ಮನ್ನು ಬಿಡು. ಇಲ್ಲಿಂದ ಹೋಗ್ಬಿಡು.
ನೀನು ಹೋಗುವಲ್ಲೆಲ್ಲ ನಾನು ನಿನ್ನ ಹಿಂದೆ ಬರಲು ಅಪ್ಪಣೆ ಕೊಡು. ಮನೆಗೆ ಹಿಂದಿರುಗು ಮತ್ತು ದೇವರು ನಿನಗೆ ಮಾಡಿದ್ದನ್ನು ತಿಳಿಸು. ಯೇಸು ಮತ್ತು ಆತನ ಶಿಷ್ಯರು ಬೆತ್ಸಾಯಿದವೆಂಬ ಊರಿಗೆ ವಿಂಗಡವಾಗಿ ಹೋದರು. ಆದರೆ ಜನರ ಗುಂಪು ಇದನ್ನು ತಿಳಿದು ಆತನನ್ನು ಹಿಂಬಾಲಿಸಿದರು. ಸಂಜೆಯಾದಾಗ ಪೇತ್ರನು ಯೇಸುವಿನ ಹತ್ತಿರಕ್ಕೆ ಹೋಗಿ, ಗುರುವೇ, ಈ ಜನರನ್ನು ಇಲ್ಲಿಂದ ಕಳುಹಿಸು. ಇವರು ಸುತ್ತಮುತ್ತಲಿನ ಹಳ್ಳಿ ಪಳ್ಳಿಗಳಿಗೆ ಹೋಗಿ ತಮ್ಮ ಆಹಾರವನ್ನು ಮತ್ತೆ ಇರಲಿಕ್ಕೆ ಸ್ಥಳವನ್ನು ಹುಡುಕಿಕೊಳ್ಳಲಿ. ಇದೊಂದು ಅಡವಿಯ ಸ್ಥಳವಾಗಿದೆ. ನೀವೇ ಇವರಿಗೆ ಊಟಕ್ಕೆ ಕೊಡಿರಿ. ಆದರೆ ನಮ್ಮಲ್ಲಿರುವುದು 5 ರೊಟ್ಟಿ 2 ಮೀನುಗಳು ಅಷ್ಟೇ. ಸ್ತುತಿಗೆ ಪಾತ್ರನಾದ ಓ ಕರ್ತನಾದ ದೇವರೇ, ವಿಶ್ವದ ಒಡೆಯನೇ, ಭೂಮಿಯಿಂದ ಆಹಾರವನ್ನು ಒದಗಿಸುವವನೇ, ನಿನಗೆ ಸ್ತೋತ್ರವಾಗಲಿ. ಇದು ಅದ್ಭುತ. ಜನರು ನನ್ನನ್ನು ಯಾರು ಅನ್ನುತ್ತಾರೆ? ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ. ಬೇರೆಯವರು ನಿನ್ನನ್ನು ಎಲಿಯನು ಅನ್ನುತ್ತಾರೆ. ಇನ್ನು ಕೆಲವರು ಪೂರ್ವದ ಪ್ರವಾದಿಗಳಲ್ಲಿ ಒಬ್ಬ ಎದ್ದು ಬಂದಿದ್ದಾನೆ ಅನ್ನುತ್ತಾರೆ. ಆದರೆ ನೀನು ನನ್ನನ್ನು ಯಾರನ್ನುತ್ತಿ? ನೀನು ದೇವರ ಮೆಸ್ಸಿಯನು. ನೀವು ಇದನ್ನು ಯಾರಿಗೂ ಹೇಳಬೇಡಿ. ಮನುಷ್ಯ ಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ನಿರಾಕೃತನಾಗಿ ಆತನು ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದೇಳುವನು. ನಿಮ್ಮಲ್ಲಿ ಯಾರು ನನ್ನೊಟ್ಟಿಗೆ ಬರುವಿರಿ? ನಾನು ನಿನ್ನನ್ನು ಹಿಂಬಾಲಿಸುವೆನು ಗುರುವೇ. ಆದರೆ ಮೊದಲು ನನ್ನ ಮನೆಗೆ ಹೋಗಿ ತಿಳಿಸಿ ಬರಲು ಅಪ್ಪಣೆ ಕೊಡು. ಯಾವನಾದರೂ ತನ್ನ ನೇಗಿಲಿನ ಮೇಲೆ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಪ್ರತಿದಿನ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆನ್ನುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನ ಪ್ರಾಣವನ್ನೇ ನಷ್ಟಪಡಿಸಿಕೊಂಡರೆ ಪ್ರಯೋಜನವೇನು? ಯಾವನು ನನಗೂ ನನ್ನ ಬೋಧನೆಗಳಿಗೂ ನಾಚಿಕೊಳ್ಳುತ್ತಾನೋ
ಅವನ ವಿಷಯದಲ್ಲಿ ಮನುಷ್ಯಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಹಿಂತಿರುಗಿ ಬರುವಾಗ ನಾಚಿಕೊಳ್ಳುವನು. ನಾನು ಖಂಡಿತವಾಗಿ ಹೇಳುತ್ತೇನೆ, ಇಲ್ಲಿ ಇರುವವರೊಳಗೆ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ. ಆಮೇಲೆ ಯೇಸು ಪ್ರಾರ್ಥನೆ ಮಾಡುವುದಕ್ಕಾಗಿ ಯೋಹಾನ, ಯಾಕೋಬ ಮತ್ತು ಪೇತ್ರರನ್ನು ಕರೆದುಕೊಂಡು ಬೆಟ್ಟವನ್ನು ಹತ್ತಿದನು. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆಯಾಯಿತು. ಆತನ ಉಡುಪು ಬೆಳ್ಳಗೆ ಮಿಂಚುತ್ತಿತ್ತು. ತಕ್ಷಣವೇ ಮೋಶೆಯು ಮತ್ತು ಎಲಿಯನು ಪರಲೋಕದ ಪ್ರಭಾವದೊಡನೆ ಕಾಣಿಸಿಕೊಂಡು ಆತನೊಂದಿಗೆ ಮಾತನಾಡುತ್ತಿದ್ದರು. ನೀನು ದೇವರ ಯೋಜನೆಯನ್ನು ಪೂರೈಸುತ್ತೀ, ನೀನು ಯೆರೂಸಲೇಮಿನಲ್ಲಿ ಸಾಯುತ್ತೀ. ಅವರು ಹೋಗುತ್ತಿರುವಾಗ ಪೇತ್ರನು ಯೇಸುವನ್ನು ನೋಡಿ, ಗುರುವೇ, ನಾವು ಇಲ್ಲೇ ಇರುವುದು ಎಷ್ಟೋ ಒಳ್ಳೆಯದು. ನಾವು 3 ಪರ್ಣಶಾಲೆಗಳನ್ನು ಕಟ್ಟುವೆವು, ನಿನಗೊಂದು. ಪೇತ್ರನು ಯೇಸುವಿನೊಂದಿಗೆ ಮಾತನಾಡುತ್ತಿರುವಾಗ ಮೋಡವು ಅವರನ್ನು ಕವಿಯಿತು. ಆಗ ಶಿಷ್ಯರು ಹೆದರಿದರು ಮತ್ತು ಈತನು ನನ್ನ ಮಗನು, ನಾನು ಆರಿಸಿಕೊಂಡವನು, ಈತನ ಮಾತನ್ನು ಕೇಳಿರಿ ಎಂದು ಮೋಡದೊಳಗಿಂದ ಆಕಾಶವಾಣಿಯಾಯಿತು. ಬೋಧಕನೇ, ಬೋಧಕನೇ, ನನ್ನ ಮಗನ ಮೇಲೆ ದೃಷ್ಟಿ ಇಡು. ದಯವಿಟ್ಟು ಅವನಿಗೆ ಸಹಾಯ ಮಾಡು. ನನಗೆ ಇವನೊಬ್ಬನೇ ಮಗನು. ಅದನ್ನು ಬಿಡಿಸಲು ನಿನ್ನ ಶಿಷ್ಯರನ್ನು ಬೇಡಿಕೊಂಡೆನು, ಆದರೆ ಅವರಿಂದ ಆಗಲಿಲ್ಲ. ಎಲ್ಲ ನಂಬಿಕೆ ಇಲ್ಲದಂತಹ ಮೂರ್ಖ ಸಂತಾನವೇ, ನಾನಿನ್ನೆಷ್ಟು ದಿನ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಸಹಿಸಿಕೊಳ್ಳಲಿ? ನಿನ್ನ ಮಗನನ್ನು ಇಲ್ಲಿಗೆ ತಾ. ಅವನ ಮುಖವೂ ಸಹ ವಾಸಿಯಾಯಿತು. ಎಂಥ ಆಶ್ಚರ್ಯ! ಯೋಹಾನನು ತನ್ನ ಶಿಷ್ಯರಿಗೆ ಪ್ರಾರ್ಥಿಸಲು ಕಲಿಸಿದ ಹಾಗೆ ನಮಗೂ ಕಲಿಸು. ನೀವು ಪ್ರಾರ್ಥಿಸುವಾಗ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿರುವ ಪ್ರತಿಯೊಬ್ಬನನ್ನು ಕ್ಷಮಿಸುತ್ತೇವಾದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂದು ಪ್ರಾರ್ಥಿಸಿರಿ.
ಬೇಡಿರಿ, ನಿಮಗೆ ದೊರೆಯುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ನಿಮಗೆ ಬಾಗಿಲು ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಎಲ್ಲರಿಗೂ ದೊರೆಯುವುದು. ಯಾರು ಹುಡುಕುತ್ತಾರೋ ಅವರಿಗೆ ಸಿಕ್ಕುವುದು. ಯಾರು ಬಾಗಿಲು ತಟ್ಟುತ್ತಾರೋ ಪ್ರತಿಯೊಬ್ಬರಿಗೂ ಬಾಗಿಲು ತೆರೆಯುವುದು. ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಈ ಕಾರಣದಿಂದ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವೂ ಮೇಲಾದುದಷ್ಟೇ. ಕಾಗೆಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ. ಆದಾಗ್ಯೂ ದೇವರು ಅವನ್ನು ಸಾಕುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಯಾಕೆ ಚಿಂತೆ ಮಾಡುವಿರಿ? ನಿಮ್ಮ ಜೀವಿತಕ್ಕೆ ಆಯುಷ್ಯವನ್ನು ಹೆಚ್ಚಿಸುವಿರೋ? ಇಷ್ಟು ಅಲ್ಪವಾದ ಕಾರ್ಯವನ್ನು ಮಾಡಲಾಗದಿರುವಾಗ ಮಿಕ್ಕ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಈ ಕಾಡು ಪುಷ್ಪಗಳನ್ನು ನೋಡಿರಿ, ಅದು ಹೇಗೆ ಬೆಳೆಯುತ್ತದೆ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಅರಸನಾದ ಸೊಲೊಮೋನನು ಸಕಲ ವೈಭವದಿಂದಿರುವಾಗಲೂ ಈ ಹೂವಿಗಿರುವ ಅಲಂಕಾರವೂ ಇರಲಿಲ್ಲ. ಆದರೆ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ವಲಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನು. ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ನೀವು ಈ ಅತ್ತಿ ಮರವನ್ನು ನೋಡಿ, ನೀನು ಬೇರು ಸಹಿತ ಕಿತ್ತುಕೊಂಡು ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ಕೇಳುತ್ತದೆ. ಪಾಪ ಮಾಡುವಂತೆ ಶೋಧನೆಗಳು ಬಂದೇ ಬರುತ್ತದೆ. ಆದರೆ ಯಾವನಿಂದ ಅವು ಬರುತ್ತವೋ ಅವನ ಗತಿಯನ್ನು ಏನು ಹೇಳಲಿ? ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಪಾಪ ಮಾಡಲು ಕಾರಣನಾದರೆ ಅವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಲೇಸು. ದೇವರ ರಾಜ್ಯವು ಯಾವುದಕ್ಕೆ ಹೋಲಿಕೆಯಾಗಿದೆ? ಅದು ಹೀಗಿದೆ. ಒಬ್ಬ ಮನುಷ್ಯನು ಸಾಸಿವೆ ಕಾಳನ್ನು ತೆಗೆದುಕೊಂಡು ಹೋಗಿ ತನ್ನ ತೋಟದಲ್ಲಿ ಹಾಕಿದನು. ಸಸಿಯು ಬೆಳೆದು ದೊಡ್ಡ ಮರವಾಯಿತು. ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ಗೂಡುಗಳನ್ನು ಕಟ್ಟಿಕೊಂಡವು. ಆತನು ಏನು ಮಾತಾಡುತ್ತಿದ್ದಾನೋ ನನಗೆ ತಿಳಿಯದು. ನೀವು ಸುಂಕದವರು ಮತ್ತು ಪಾಪಿಗಳೊಂದಿಗೆ ತಿಂದು ಕುಡಿಯುವುದೇಕೆ? ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನೀತಿವಂತರು ಪಶ್ಚಾತ್ತಾಪ ಪಡಬೇಕು ಎಂದು ಕರೆಯಲು ನಾನು ಬಂದಿಲ್ಲ, ಆದರೆ ಪಾಪಿಗಳಿಗಾಗಿ ಬಂದಿದ್ದೇನೆ. ದೇವರ ರಾಜ್ಯದ ಬಗ್ಗೆ ಇನ್ನೂ ಹೇಳು. ಮತ್ತೇನಾದ್ರೂ ಇದೆಯಾ? ಚಿಕ್ಕ ಹಿಂಡೆ ಹೆದರಬೇಡ. ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕಾಗಿ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ. ಹಳೆಯವಾಗದಂಥ ಹಮ್ಮಿಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ನೀವು ಇಟ್ಟುಕೊಳ್ಳಿರಿ. ಅಲ್ಲಿ ಕಳ್ಳನು ಕದ್ದುಕೊಳ್ಳುವುದಿಲ್ಲ, ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದು. ಅಮ್ಮ, ನಿನ್ನ ರೋಗದಿಂದ ನೀನು ಬಿಡುಗಡೆ ಹೊಂದಿದೆ. ನೋಡು ನೋಡು, ಅವಳಿಗೆ ಗುಣವಾಯಿತು. ಇದು ಒಂದು ಅದ್ಭುತ. ನೋಡು, ಅವಳಿಗೆ ಗುಣವಾಯಿತು. ಬಂದು ನೋಡಿರಿ. ದೇವರಿಗೆ ಸ್ತೋತ್ರವಾಗಲಿ. 18 ವರ್ಷದ ಸಂಕಟ ದೇವರು ನಿನ್ನನ್ನು ಕಾಪಾಡಲಿ. ಕೆಲಸ ಮಾಡಲಿಕ್ಕೆ ವಾರದಲ್ಲಿ 6 ದಿನಗಳಿವೆ.
ಆ ದಿನಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಲಿ, ಆದರೆ ಸಬ್ಬತ್ ದಿನಗಳಲ್ಲಿ ಮಾತ್ರ ಬೇಡ. ಓ ಕಪಟಿಗಳೇ, ನೀವು ನಿಮ್ಮಲ್ಲಿ ಸಬ್ಬತ್ ದಿನದಲ್ಲಿ ತನ್ನ ಎತ್ತನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಿ ಹೋಗುತ್ತಾರಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನ್ನು ಕಟ್ಟಿ ಹಾಕಿದ್ದ ಅಬ್ರಹಾಮನ ವಂಶದವಳಾದ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನಿಂದ ಬಿಡಿಸಬಾರದು? ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗುವಂತೆ ಏನು ಮಾಡಲಿ? ನನ್ನನ್ನು ಒಳ್ಳೆಯವನೆಂದು ಯಾಕೆ ಕರೆಯುತ್ತೆ? ದೇವರ ಹೊರತು ಮತ್ಯಾವನೂ ಒಳ್ಳೆಯವನಲ್ಲ. ದೇವರ ಆಜ್ಞೆಗಳು ನಿನಗೆ ಗೊತ್ತಿದೆ. ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ. ನೀನು ಮಾಡಬೇಕಾಗಿರುವುದು ಇನ್ನೂ ಒಂದು ಕಡಿಮೆಯಾಗಿದೆ. ನಿನ್ನಲ್ಲಿರುವ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡು. ಇದರಿಂದ ನಿನಗೆ ಪರಲೋಕದಲ್ಲಿ ಸಂಪತ್ತಿರುವುದು. ಆಗ ಬಂದು ನನ್ನನ್ನು ಹಿಂಬಾಲಿಸು. ನಾವು ವ್ಯಾಪಾರಸ್ಥರು, ಧನವಂತರು. ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಒಬ್ಬ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಗಣ್ಣಿನಲ್ಲಿ ನುಗ್ಗುವುದು ಸುಲಭ. ಹಾಗಾದರೆ ಯಾರು ರಕ್ಷಣೆ ಹೊಂದುವರು? ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ. ನಿರ್ದಿಷ್ಟವಾಗಿ ದೇವರ ರಾಜ್ಯವು ಎಲ್ಲಿರುವುದು? ದೇವರ ರಾಜ್ಯವು ಕಣ್ಣಿಗೆ ಕಾಣಿಸುವಂತೆ ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ. ಯಾರೂ ಹೇಳಲಿಕ್ಕಾಗದು, ನೋಡು ಇಲ್ಲಿದೆ ಅಲ್ಲಿದೆ ಎಂದು. ಯಾಕೆಂದರೆ ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ. ಒಂದು ಕಾಲ ಬರುತ್ತದೆ, ಅದರಲ್ಲಿ ನೀವು ಮನುಷ್ಯಕುಮಾರನ ದಿವಸಗಳೊಳಗೆ ಒಂದು ದಿನವನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ಅದನ್ನು ನೋಡದೇ ಇರುವಿರಿ. ಯಾಕೆಂದರೆ ಮಿಂಚು ಮಿಂಚುತ್ತಾ ಆಕಾಶದಲ್ಲಿ ಹೇಗೆ ಹೊಳೆಯುವುದು ಹಾಗೆಯೇ ಮನುಷ್ಯಕುಮಾರನು ತನ್ನ ದಿನದಲ್ಲಿ ಇರುವನು. ಆದರೆ ಮೊದಲು ಆತನು ಬಹು ಕಷ್ಟಗಳನ್ನು ಅನುಭವಿಸಿ ಈಗಿನ ಕಾಲದ ಜನರಿಂದ ನಿರಾಕರಿಸಲ್ಪಡಬೇಕು. ಧರ್ಮಶಾಸ್ತ್ರದೊಳಗಿನ ಒಂದು ಗುಡಸಾದರೂ ಬಿದ್ದು ಹೋಗುವುದಕ್ಕಿಂತಲೂ ಆಕಾಶವೂ ಭೂಮಿಯೂ ಅಳಿದು ಹೋಗುವುದು ಸುಲಭ. ನಾನು ಹೇಳುತ್ತೇನೆ, ಎಷ್ಟೋ ಪ್ರವಾದಿಗಳು ಅರಸರು ನೀವು ನೋಡುತ್ತಿರುವಂತೆ ಅವರು ಅಪೇಕ್ಷಿಸಿದರೂ ನೋಡಲಿಲ್ಲ, ನೀವು ಕೇಳಿದಂತೆ ಕೇಳಲು ಅಪೇಕ್ಷಿಸಿದರೂ ಕೇಳಲಿಲ್ಲ. ನಾವೇನು ಮಾಡಬೇಕು? ಶಾಸ್ತ್ರದಲ್ಲಿ ಏನು ಬರೆದಿದೆ ಅದನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ದೆ? ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸು, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ನೀನು ಹೇಳಿದ್ದು ಸರಿ. ಹಾಗೆ ನಡೆದರೆ ಜೀವಿಸುವಿ. ನನ್ನ ನೆರೆಯವನು ಯಾರು? ಆ ಸಿಪಾಯಿಗಳಲ್ಲ. ಕೈಸರನ ಬಗ್ಗೆ ಏನು? ಒಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಎರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅರೆಜೀವ ಮಾಡಿ ಹೋದರು. ಆಗ ಒಬ್ಬ ಯಾಜಕನು ಆ ದಾರಿಯಲ್ಲಿ ಬರುತ್ತಾ ಅವನನ್ನು ಕಂಡು ಓರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ಅವನು ಸಹ ಓರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರದವನಿಗೆ ಒಪ್ಪಿಸಿದನು. ಮರುದಿನ ಅವನು 2 ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ? ಅವನಿಗೆ ದಯ ತೋರಿಸಿದ ನೀನು ಸಹ ಅದರಂತೆಯೇ ಮಾಡು. ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಯಾರು ನನ್ನ ಹೆಸರಿನಲ್ಲಿ ಮಕ್ಕಳನ್ನು ಅಂಗೀಕರಿಸುವರೋ ನನ್ನನ್ನು ಅಂಗೀಕರಿಸುವರು, ನನ್ನ ಅಂಗೀಕರಿಸಿದವರು ನನ್ನ ಕಳಿಸಿದಾತನನ್ನು ಅಂಗೀಕರಿಸುವರು. ನಿಮ್ಮಲ್ಲಿ ಚಿಕ್ಕವನೆನಿಸಿಕೊಳ್ಳುವವನೇ ದೊಡ್ಡವನಾಗಿದ್ದಾನೆ.
ಅಯ್ಯ, ಇಲ್ಲೇನು ನಡೆಯುತ್ತಿದೆ? ನಜರೇತನ ಯೇಸು ಹೋಗುತ್ತಿದ್ದಾನೆ. ಯೇಸುವೆ, ಯೇಸುವೆ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು. ನಾನು ನಿನಗೆ ಏನು ಮಾಡಬೇಕು? ನೋಡುವಂತೆ ಮಾಡು ಕರ್ತನೇ. ಈಗ ನೋಡು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿದೆ. ನಾನು ನೋಡಬಲ್ಲೆ, ನನಗೆ ಕಾಣಿಸುತ್ತದೆ, ನಾನು ನೋಡಬಲ್ಲೆ. ಯೇಸು ಯೆರೂಸಲೇಮಿಗೆ ಹೋಗುತ್ತಿರುವಾಗ ದಾರಿಯುದ್ದಕ್ಕೂ ಜನರ ಗುಂಪುಗಳು ಆತನನ್ನು ಭೇಟಿಯಾಗಿ ರಕ್ಷಣೆ ಮಾರ್ಗವನ್ನು ತೋರಿಸಬೇಕೆಂದು ಮತ್ತು ದೇವರ ರಾಜ್ಯದ ವಿಷಯವನ್ನು ಹೆಚ್ಚಾಗಿ ಉಪದೇಶ ಮಾಡಬೇಕೆಂದು ಕೇಳುತ್ತಿದ್ದರು. ಈ ಮನುಷ್ಯನು ನಿಜವಾಗಿಯೂ ಒಬ್ಬ ಪ್ರವಾದಿ. ನನ್ನ ಕರ್ತನೇ, ಗುರುವೇ, ನನ್ನನ್ನು ರಕ್ಷಿಸು. ಓ ಕರ್ತನೇ, ನಮ್ಮನ್ನು ರಕ್ಷಿಸು, ರಕ್ಷಿಸು. ಕರ್ತನಿಗೆ ಸ್ತೋತ್ರ. ನಿಜವಾದ ದಾರಿಯನ್ನು ನಮಗೆ ತೋರಿಸು ಕರ್ತನೇ. ಜನರು ಯೇಸುವನ್ನು ರಕ್ಷಕನು ಮತ್ತು ಕರ್ತನೆಂದು ಸ್ವೀಕರಿಸಲು ಪ್ರಾರಂಭಿಸಿದರು. ಯೆರಿಕೋ ಪಟ್ಟಣದಲ್ಲಿ ಜಕ್ಕಾಯನೆಂಬ ಸುಂಕದವನು ಯೇಸುವನ್ನು ಗುಂಪಿನೊಳಗಿಂದ ನೋಡಲಾರದೆ ಮರವನ್ನು ಹತ್ತಿದನು. ಜಕ್ಕಾಯನೇ, ತಟ್ಟನೆ ಇಳಿದು ಬಾ. ನಾನು ಇಂದು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು. ನನ್ನ ಮನೆಯಲ್ಲಿ? ಎಂಥವನ ಮನೆಯಲ್ಲಿ ಯಾರು ಇಳ್ಕೊಳ್ತಾರೆ? ಕೇಳಿರಿ, ನಾನು ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡುವೆ ಮತ್ತು ಅನ್ಯಾಯವಾಗಿ ಯಾರಿಂದಲಾದ್ರೂ ಏನಾದ್ರೂ ಎಳ್ಕೊಂಡಿದ್ದರೆ 4ರಷ್ಟು ಹಿಂದಕ್ಕೆ ಕೊಡುವೆ. ನಾನು ನಂಬಲಾರೆ. ಒಬ್ಬ ಸುಂಕದವನು ತಾನು ಎಳ್ಕೊಂಡ ಸುಂಕವನ್ನು ಹಿಂತಿರುಗಿ ಕೊಡುವನು? ಇದು ಅಸಾಧ್ಯ. ಈ ಹೊತ್ತು ಈ ಮನೆಗೆ ರಕ್ಷಣೆ ಆಯಿತು. ಇವನು ಸಹ ಅಬ್ರಹಾಮನ ವಂಶದವನು. ಮನುಷ್ಯಕುಮಾರನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಕೇಳಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಿದ್ದೇವೆ. ಪ್ರವಾದಿಗಳು ದೇವಕುಮಾರನ ವಿಷಯ ಬರೆದದ್ದೆಲ್ಲ ಅಲ್ಲಿ ನೆರವೇರುತ್ತದೆ. ಆತನನ್ನು ಅನ್ಯರ ಕೈಗೆ ಒಪ್ಪಿಸುವರು, ಹಾಸ್ಯ ಮಾಡುವರು ಮತ್ತು ನಾಚಿಕೆಗೆ ಈಡು ಮಾಡಿ ಉಗುಳುವರು. ಆತನನ್ನು ಹೊಡೆದು ಕೊಲ್ಲುವರು. ಆದರೆ 3ನೇ ದಿನದಲ್ಲಿ ಆತನು ಏಳುವನು. ಮಾನವರ ಪಾಪಗಳ ನಿಮಿತ್ತ ಕೊಲ್ಲಲ್ಪಡುವೆನೆಂದು ಯೇಸುವಿಗೆ ತಿಳಿದಿದ್ದಾಗ್ಯೂ ಯೆರೂಸಲೇಮಿಗೆ ಹೋದನು. ಆತನ ಬರುವಿಕೆಯಿಂದ ಅನೇಕರು ಸಂತೋಷಪಟ್ಟರು ಮತ್ತು ಆತನೇ ಅವರ ಅರಸನೆಂದು ಘೋಷಿಸಿದರು. ಬೋಧಕನೇ, ನಿನ್ನ ಶಿಷ್ಯರಿಗೆ ನಿಶ್ಶಬ್ದವಾಗಿರಲು ಆಜ್ಞಾಪಿಸು. ನಾನು ಹೇಳುತ್ತೇನೆ, ಇವರು ಸುಮ್ಮನಾದರೆ ಈ ಕಲ್ಲುಗಳು ತಾವೇ ಕೂಗಲು ಪ್ರಾರಂಭಿಸುತ್ತವೆ. ಈತನೇ ಸಮಾಧಾನದ ಪ್ರಭು.
ಯೇಸು ಯೆರೂಸಲೇಮಿನ ಸಮೀಪಕ್ಕೆ ಬಂದು ಪಟ್ಟಣವನ್ನು ನೋಡಿ ಕಣ್ಣೀರಿಟ್ಟನು. ನೀನಾದರೂ ಸಮಾಧಾನಕ್ಕೆ ಬೇಕಾದುದನ್ನು ಇದೇ ಸಮಯದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳಿಯಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡುಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲಾ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡುವರು. ನಿನ್ನನ್ನು, ನಿನ್ನ ಮಕ್ಕಳನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವುವು. ಯೆರೂಸಲೇಮಿನ ಪರಿಶುದ್ಧ ದೇವಾಲಯವು ದೇವರ ಆರಾಧನೆಯ ಸ್ಥಳವಾಗುವ ಬದಲು ವ್ಯಾಪಾರದ ಕೇಂದ್ರವಾಗಿತ್ತು. ಐದು, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23. ನನ್ನ ಆಲಯವು ಪ್ರಾರ್ಥನೆಯ ಆಲಯವಾಗಿದೆ, ಆದರೆ ನೀವು ಅದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ. ನನ್ನ ಪ್ರಾಣಿಗಳನ್ನು ಹಾಳು ಮಾಡ್ತಾನೆ. ನಿಲ್ಲಿಸಿ, ಅವನನ್ನು ನಿಲ್ಲಿಸಿ. ಸಿಪಾಯಿಗಳನ್ನು ಕರೀರಿ, ಬೇಗನೆ ಕರೀರಿ. ಜನರು ಯೇಸುವನ್ನು ತಮ್ಮ ಅರಸನೆಂದು ಘೋಷಿಸುತ್ತಿರುವುದರಿಂದ ಧಾರ್ಮಿಕ ಮುಖಂಡರಲ್ಲಿ ವಿರೋಧತ್ವ ಹೆಚ್ಚಾಯಿತು. ಬಹಳಷ್ಟು ಜನರು ಆತನನ್ನು ರಾಜನನ್ನಾಗಿ ಮಾಡಿಕೊಂಡಿದ್ದಾರೆಂದು ನಾನು ತಿಳಿದುಕೊಂಡಿದ್ದೇನೆ. ಒಬ್ಬ ರಾಜನೋ ಭಿಕ್ಷುಕರ, ದುಷ್ಟರ ಮತ್ತು ಕಳ್ಳರ ಅರಸನು ಇವನಂತೆ ಬಹಳ ನೋಡಿದ್ದೇವೆ. ಅವರು ಬರ್ತಾರೆ, ಅವರ ಹಕ್ಕನ್ನು ತೋರ್ತಾರೆ, ನಂತರ ಕಾಣದೇ ಹೋಗ್ತಾರೆ. ಮುಗ್ಧರಾಗಿರಬೇಡಿರಿ. ಆತನ ಹಿಂಬಾಲಕರು ಪ್ರತಿದಿನ ಹೆಚ್ಚುತ್ತಿದ್ದಾರೆ. ಜನರು ಆತನನ್ನು ಹೊಗಳುತ್ತಿದ್ದಾರೆ. ಅವನು ಅರಸನೆಂದು ಭಾವಿಸುತ್ತೇನೆ. ನಾನು ನಿಮಗೆ ಎಚ್ಚರಿಕೆ ಕೊಡುತ್ತೇನೆ. ಒಂದು ವೇಳೆ ಈ ಮನುಷ್ಯನ ಮುಂದೆ ಇನ್ನೂ ಸಮಾಧಾನವನ್ನು ಕೆಡಿಸಿದರೆ ನಾನು ನಿಮ್ಮನ್ನು ಕೇಳುತ್ತೇನೆ. ಅವನದು ಸರಿಯಾಗಿರಬಹುದು. ಆ ಗಲಿಲಾಯದವನೊಂದಿಗೆ ಹೋರಾಡುವ ಸಮಯ ಬಂದಿದೆ. ಮತ್ತು ಆತನು ಸದ್ದುಕಾಯರ ಮತ್ತು ಪರಿಸಾಯರ ಕಪಟತನವನ್ನು ಖಂಡಿಸತೊಡಗಿದನು. ಆತನನ್ನು ಹಿಂಬಾಲಿಸುವ ಯಹೂದ್ಯರ ಸಂಖ್ಯೆಯು ಹೆಚ್ಚತೊಡಗಿತು. ಆತನನ್ನು ಖಂಡಿಸುವವರ ಸಂಖ್ಯೆಯೂ ಸಹ ಹೆಚ್ಚಾಯಿತು. ಯೇಸುವು ದೇವಾಲಯದಲ್ಲಿರುವಾಗ ಒಬ್ಬ ವಿಧವೆಯು ಬಂದು 2 ತಾಮ್ರದ ನಾಣ್ಯಗಳನ್ನು ಕಾಣಿಕೆ ಹಾಕುವುದನ್ನು ಕಂಡನು. ಹೆಚ್ಚಿಗೆ ಕೊಡಲು ಆಗುದಿಲ್ಲವಾ? ನಾನು ನಿಮಗೆ ಹೇಳುತ್ತೇನೆ, ಈ ಬಡ ವಿಧವೆಯು ಇತರರು ಕೊಡುವುದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾಳೆ. ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ದರಲ್ಲಿ ಕಾಣಿಕೆ ಕೊಟ್ಟರು. ಆದರೆ ಈಕೆಯಾದರೂ ಬಡತನದಲ್ಲಿಯೂ ತನ್ನ ಜೀವನಕ್ಕೆ ಇದ್ದದ್ದೆಲ್ಲವನ್ನು ಕಾಣಿಕೆಯಾಗಿ ಕೊಟ್ಟು ಬಿಟ್ಟಳು. ನಮಗೆ ಹೇಳು, ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತಿ? ನಿನಗೆ ಈ ಅಧಿಕಾರವನ್ನು ಕೊಟ್ಟವರು ಯಾರು? ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ದೀಕ್ಷಾ ಸ್ನಾನ ಮಾಡಿಸುವ ಅಧಿಕಾರವು ಯೋಹಾನನಿಗೆ ಪರಲೋಕದಿಂದ ಬಂತೋ ಅಥವಾ ಮನುಷ್ಯರಿಂದ ಬಂತೋ? ನಾವು ಏನು ಹೇಳಬೇಕು? ದೇವರಿಂದ ಬಂತು ಅಂದರೆ ಯೋಹಾನನನ್ನು ಯಾಕೆ ನಂಬಲಿಲ್ಲ ಎಂದು ಕೇಳುವನು. ನಾವು ಮನುಷ್ಯರಿಂದ ಬಂತೆಂದು ಹೇಳಿದರೆ ಈ ಗುಂಪೆಲ್ಲ ನಮ್ಮ ಮೇಲೆ ಕಲ್ಲೆಸೆಯುವುದು. ಯಾಕೆಂದರೆ ಅವರೆಲ್ಲ ಯೋಹಾನನನ್ನು ಪ್ರವಾದಿ ಎಂದು ನಂಬಿದ್ದಾರೆ. ಅದು ಎಲ್ಲಿಂದ ಬಂತೋ ನಾವರಿಯೆವು. ನಾನು ಸಹ ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೇನೋ ನಿಮಗೆ ಹೇಳುವುದಿಲ್ಲ. ಒಮ್ಮೆ ಒಬ್ಬ ಮನುಷ್ಯನು ಒಂದು ದ್ರಾಕ್ಷಾ ತೋಟವನ್ನು ಮಾಡಿ ಅದನ್ನು ಅವನು ಗುತ್ತಿಗೆಗೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋಗಿ ಬಹುಕಾಲ ಇದ್ದನು. ದ್ರಾಕ್ಷಿ ಹಣ್ಣು ತೆಗೆಯುವ ಕಾಲ ಬಂದಾಗ ಅವನು ಒಬ್ಬ ಆಳನ್ನು ಕಳುಹಿಸಿ ತನ್ನ ಪಾಲನ್ನು ತೆಗೆದುಕೊಂಡು ಬರಲು ಹೇಳಿದನು. ಆದರೆ ಆ ಗುತ್ತಿಗೆಯವರು ಅವನನ್ನು ಹೊಡೆದು ಬರಿಗೆಯಲ್ಲಿ ಕಳಿಸಿಬಿಟ್ಟರು. ಆಗ ಇನ್ನೊಬ್ಬ ಆಳನ್ನು ಕಳಿಸಿದನು.
ಆದರೆ ಆ ಗುತ್ತಿಗೆದಾರರು ಅವನನ್ನು ಕೂಡ ಹೊಡೆದು ಅವಮಾನಪಡಿಸಿ ಬರಿಗೈಲಿ ಕಳುಹಿಸಿಬಿಟ್ಟರು. ಆಮೇಲೆ ಅವನು ಮೂರನೆಯವನನ್ನು ಕಳಿಸಿದನು. ಆದರೆ ಅವನನ್ನು ಗಾಯವಾಗುವಷ್ಟು ಹೊಡೆದು ತೋಟದ ಹೊರಕ್ಕೆ ಅಟ್ಟಿದರು. ಆಗ ಆ ದ್ರಾಕ್ಷಿ ತೋಟದ ದಣಿಯು, ನಾನೇನು ಮಾಡಲಿ, ನನ್ನ ಮುದ್ದು ಮಗನನ್ನೇ ಕಳಿಸುತ್ತೇನೆ, ಅವನಿಗಾದರೂ ಮರ್ಯಾದೆ ತೋರಿಸಿಯಾರು. ಆದರೆ ಆ ಗುತ್ತಿಗೆದಾರರು ಅವನು ಬರುವುದನ್ನು ಕಂಡು ಮಾತಾಡಿಕೊಳ್ಳುತ್ತಾ, ಇವನೇ ದಣಿಯ ಮಗನು, ಇವನನ್ನು ಕೊಂದು ಹಾಕಿದರೆ ಸ್ವಾಸ್ಥ್ಯವು ನಮ್ಮದಾಗುವುದು ಅಂದರು. ಮತ್ತೇನಾಯಿತು? ಅವನನ್ನು ದ್ರಾಕ್ಷಿ ತೋಟದಿಂದ ದಬ್ಬಿ ಕೊಂದು ಹಾಕಿದರು. ಹಾಗಾದರೆ ದಣಿಯು ದ್ರಾಕ್ಷಿ ತೋಟದ ಗುತ್ತಿಗೆದಾರನಿಗೆ ಏನು ಮಾಡುವನು? ಅವನು ಬಂದು ಅವರನ್ನು ಕೊಂದು ತನ್ನ ತೋಟವನ್ನು ಬೇರೆ ಗುತ್ತಿಗೆದಾರನಿಗೆ ಕೊಡುವನು. ಹಾಗಾದರೆ ಈ ಶಾಸ್ತ್ರದ ಅರ್ಥವೇನು? ಮನೆ ಕಟ್ಟುವವನು ಬೇಡವೆಂದು ಬಿಟ್ಟ ಕಲ್ಲೇ ಮೂಲೆಗಲ್ಲಾಯಿತು. ಅದೇ ಕಲ್ಲೇ ಎಲ್ಲಾ ಕಲ್ಲುಗಳಿಗಿಂತಲೂ ಶ್ರೇಷ್ಠವೆನಿಸಿತು. ಆ ಕಲ್ಲಿನ ಮೇಲೆ ಬೀಳುವ ಪ್ರತಿಯೊಬ್ಬನು ತುಂಡು ತುಂಡಾಗುವನು. ಒಂದು ವೇಳೆ ಆ ಕಲ್ಲು ಯಾರ ಮೇಲಾದರೂ ಬಿದ್ದರೆ ಅದು ಅವರನ್ನು ಪುಡಿ ಪುಡಿ ಮಾಡುವುದು. ಬೋಧಕನೇ, ನೀನು ಸರಿಯಾಗಿ ಮಾತನಾಡುತ್ತಾ ಉಪದೇಶಿಸುತ್ತೀ ಎಂದು ನಮಗೆ ಗೊತ್ತು. ನೀನು ಯಾರಿಗೂ ಮುಖದಾಕ್ಷಣ್ಯ ಮಾಡುವುದಿಲ್ಲವೆಂದು ನಮಗೆ ಗೊತ್ತಿದೆ. ಆದರೆ ನೀನು ಮನುಷ್ಯರಿಗಾಗಿ ದೇವರ ಚಿತ್ತವೇನೆಂಬ ಸತ್ಯಾಂಶವನ್ನು ಬೋಧಿಸುತ್ತಿ. ಹೌದು, ನಾವು ರೋಮ್ ಚಕ್ರವರ್ತಿಗೆ ಕಂದಾಯ ಕೊಡುವುದು ನೇಮದ ಪ್ರಕಾರ ಸರಿಯೋ ಸರಿಯಲ್ಲವೋ ಹೇಳು. ಎಚ್ಚರಿಕೆ ಕರ್ತನೆ, ತಪ್ಪಿನಲ್ಲಿ ಸಿಕ್ಕಿಸಲು ಯತ್ನಿಸುತ್ತಿದ್ದಾನೆ. ಒಂದು ಬೆಳ್ಳಿಯ ನಾಣ್ಯವನ್ನು ತೋರಿಸಿ. ಇದರ ಮೇಲೆ ಯಾರ ಮುಖವು ಮತ್ತು ಮುದ್ರೆಯೂ ಇದೆ? ಹಾಗಾದರೆ ಕೈಸರನಿಗೆ ಸಂಬಂಧಪಟ್ಟ ಎಲ್ಲವನ್ನು ಕೈಸರನಿಗೆ ಕೊಡಿರಿ ಮತ್ತು ದೇವರದನ್ನು ದೇವರಿಗೆ ಕೊಡಿರಿ. ಅದಕ್ಕೆ ನಿಮ್ಮ ಉತ್ತರವೇನು? ಈಗ ಪಸ್ಕದ ಹಬ್ಬ ಅಂದರೆ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳು ಹತ್ತಿರ ಬಂದವು. ಯೇಸು ಪೇತ್ರನಿಗೂ ಮತ್ತು ಯೋಹಾನನಿಗೂ ಪಸ್ಕದ ಊಟ ಸಿದ್ಧಪಡಿಸಲು ಕಳುಹಿಸಿದನು. ನಾನು ಶ್ರಮೆ ಅನುಭವಿಸುವುದಕ್ಕೆ ಮುಂಚೆ ನಿಮ್ಮ ಸಂಗಡ ಪಸ್ಕದ ಊಟ ಮಾಡಲು ಅಪೇಕ್ಷಿಸುತ್ತೇನೆ. ನಾನು ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ಇನ್ನು ಮೇಲೆ ಪಸ್ಕದ ಊಟ ಮಾಡುವುದೇ ಇಲ್ಲ. ಸ್ತುತಿಗೆ ಪಾತ್ರನಾದ ಓ ಕರ್ತನೆ, ವಿಶ್ವದ ಒಡೆಯನೇ, ದ್ರಾಕ್ಷಾಫಲದಿಂದ ರಸವನ್ನು ಕೊಡುವ ನಿನಗೆ ಸ್ತೋತ್ರ. ಇದನ್ನು ತೆಗೆದುಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ಇಂದಿನಿಂದ ದೇವರ ರಾಜ್ಯವು ಬರುವ ತನಕ ನಾನು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ಸ್ತುತಿಗೆ ಪಾತ್ರನಾದ ಓ ಕರ್ತನೆ, ವಿಶ್ವದ ಒಡೆಯನೇ, ಭೂಮಿಯಿಂದ ಆಹಾರ ಕೊಡುವ ನಿನಗೆ ಸ್ತೋತ್ರ. ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ. ನನ್ನನ್ನು ನೆನೆಸಿಕೊಳ್ಳುವ ಹಾಗೆ ಹೀಗೆ ಮಾಡಿರಿ. ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆ. ಆದರೆ ನೋಡಿರಿ, ನನ್ನನ್ನು ಹಿಡುಕೊಡುವವನು ನನ್ನ ಮೇಜಿನ ಮೇಲೆ ಕೈಯಿಟ್ಟು ಊಟ ಮಾಡುತ್ತಿದ್ದಾನೆ. ಮನುಷ್ಯಕುಮಾರನು ನೇಮಕದ ಪ್ರಕಾರ ಹೊರಟು ಹೋಗುತ್ತಾನೆ ಸರಿ, ಆದರೆ ಆತನನ್ನು ಹಿಡುಕೊಡುವವನ ಗತಿ ಏನು ಹೇಳಲಿ? ಇದಾಗದು. ಇಲ್ಲ, ಇದಾಗದು. ಇದು ಅಸಾಧ್ಯ. ಕರ್ತನೆ, ಆ ದ್ರೋಹಿಯ ಹೆಸರೇನು? ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತೆ ಇರಬೇಕು, ಮುಖ್ಯಸ್ಥನು ಸೇವಕನಂತಿರಬೇಕು. ಆದರೆ ಯಾವನು ಹೆಚ್ಚಿನವನು? ಊಟಕ್ಕೆ ಕೂತವನೋ ಅಥವಾ ಸೇವೆ ಮಾಡುವವನೋ?
ನಿಜವಾಗಲೂ ಊಟಕ್ಕೆ ಕೂತವನಲ್ಲವೇ? ಆದರೆ ನಾನು ನಿಮ್ಮಲ್ಲಿ ಸೇವೆ ಮಾಡುವವನಂತಿದ್ದೇನೆ. ನೀವು ನನ್ನ ಕಷ್ಟಗಳಲ್ಲಿ ನನ್ನ ಸಂಗಡ ಎಡೆಬಿಡದೆ ಇದ್ದವರು. ಆದ್ದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ. ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ತಿಂದು ಕುಡಿಯುವಿರಿ. ಸಿಂಹಾಸನಗಳ ಮೇಲೆ ಕುಳಿತು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಹಾಗಾದರೆ ದ್ರೋಹಿಯೇ ಇಲ್ಲ. ಸೀಮೋನನೇ ನೋಡು, ಸೈತಾನನು ನಿಮ್ಮೆಲ್ಲರನ್ನು ಪರೀಕ್ಷಿಸಲು ಅಪ್ಪಣೆ ಪಡೆದಿದ್ದಾನೆ. ಗೋಧಿಯಿಂದ ಹೊಟ್ಟನ್ನು ಒನೆದು ಬೇರ್ಪಡಿಸುವ ಪ್ರಕಾರ ನಿಮ್ಮನ್ನು ಬೇರ್ಪಡಿಸುತ್ತಾನೆ. ಆದರೆ ನಿನ್ನ ನಂಬಿಕೆ ಕುಂದಬಾರದೆಂದು ನಿನಗಾಗಿ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ನನ್ನ ಕಡೆ ತಿರುಗಿದ ಮೇಲೆ ನಿನ್ನ ಸಹೋದರನ್ನು ದೃಢಪಡಿಸು. ಕರ್ತನೇ, ನಾನು ನಿನ್ನ ಸಂಗಡ ಸೆರೆಮನೆಗೆ ಹೋಗಲಿಕ್ಕೂ ಸಾಯಲಿಕ್ಕೂ ಸಿದ್ಧವಾಗಿದ್ದೇನೆ. ನಾನು ಹೇಳುತ್ತೇನೆ ಪೇತ್ರನೇ, ನೀನು ನನ್ನನ್ನು ಅರಿಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ. ನಾನು ನಿಮ್ಮನ್ನು ಹಮ್ಮಿಣಿ ಹಸಿಬೆ ಜೋಡುಗಳಿಲ್ಲದೆ ಕಳಿಸಿದಾಗ ಕೊರತೆಯಾಯಿತೆ? ಇಲ್ಲ, ಏನೂ ಇಲ್ಲ. ಆದರೆ ನಿಮ್ಮಲ್ಲಿ ಹಮ್ಮಿಣಿ ಹಸಿಬೆ ಇದ್ದರೆ ತೆಗೆದುಕೊಳ್ಳಿ. ನಿಮ್ಮಲ್ಲಿ ಕತ್ತಿ ಇಲ್ಲದಿದ್ದರೆ ಮೇಲಂಗಿಯನ್ನು ಮಾರಿ ಒಂದು ಕತ್ತಿಯನ್ನು ಕೊಂಡುಕೊಳ್ಳಿರಿ. ನಾನು ನಿಮಗೆ ಹೇಳುತ್ತೇನೆ, ಶಾಸ್ತ್ರದಲ್ಲಿ ಬರೆದಂತೆ ಆತನು ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟನು. ಏನು ಬರೆದಿದೆಯೋ ಅದು ನನ್ನಲ್ಲಿ ನೆರವೇರಬೇಕಾಗಿದೆ. ಕರ್ತನೆ, ನಮ್ಮಲ್ಲಿ 2 ಕತ್ತಿಗಳಿವೆ. ಅಷ್ಟು ಸಾಕು. ಯೇಸುವನ್ನು ಹೇಗೆ ಮುಗಿಸಿ ಬಿಡಬೇಕೆಂದು ಯೋಚಿಸಲು ಧಾರ್ಮಿಕ ಮುಖಂಡರ ಗುಂಪು ಕೂಡಿತ್ತು. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ್ ಯೂದನಲ್ಲಿ ಸೈತಾನನು ಸೇರಿದನು. ಅವನು ಯೇಸುವನ್ನು ಹಿಡಿದುಕೊಡುವುದಕ್ಕಾಗಿ ಮುಖಂಡರ ಜೊತೆಯಲ್ಲಿ ಉಪಾಯ ಮಾಡಿದನು. ಯೇಸು ಪ್ರಾರ್ಥನೆ ಮಾಡುವುದಕ್ಕಾಗಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಇಸ್ಕರಿಯೋತ್ ಯೂದನು ಯೇಸುವನ್ನು ಕೇವಲ 30 ಬೆಳ್ಳಿ ನಾಣ್ಯಗಳಿಗೆ ಹಿಡಿದುಕೊಟ್ಟನು. ಯೇಸುವು ತಾನು ಮಾನವನ ಪಾಪಗಳಿಗಾಗಿ ಸಾಯಬೇಕಾದ ಗಳಿಗೆಯು ಬೇಗನೆ ಬರುವುದಕ್ಕಿದೆ ಎಂದು ತಿಳಿದು ಪ್ರಾರ್ಥಿಸಿದನು. ತಂದೆಯೇ, ನಿನ್ನ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಿಬಿಡು. ಹೇಗೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತದಂತೆಯೇ ಆಗಲಿ. ಆಗ ಪರಲೋಕದಿಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಯೇಸುವನ್ನು ಬಲಪಡಿಸಿದನು. ಆತನ ಬೆವರು ರಕ್ತದ ದೊಡ್ಡ ಹನಿಗಳ ಹಾಗೆ ಭೂಮಿಗೆ ಬಿದ್ದವು. ನೀವು ನಿದ್ರೆ ಮಾಡುವುದೇನು? ಏಳಿರಿ, ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಯೂದನೇ, ಮನುಷ್ಯಕುಮಾರನನ್ನು ಮುದ್ದಿಟ್ಟು ಹಿಡಿದುಕೊಡ್ತೀಯೋ? ಸ್ವಾಮಿ, ನಮ್ಮ ಕತ್ತಿಗಳಿಂದ ಇವರನ್ನು ಹೊಡೆಯೋಣವೇ?
ಬಂದವನನ್ನು ಹಿಡಿರಿ. ಇಷ್ಟಕ್ಕೆ ಬಿಡಿರಿ. ಇದು ಅದ್ಭುತ. ಕಳ್ಳನನ್ನು ಹಿಡಿಯಲು ಬಂದಂತೆ ಕತ್ತಿ ದೊಣ್ಣೆಗಳನ್ನು ತೆಗೆದುಕೊಂಡು ಬಂದಿರಾ? ನಾನು ದಿನಾಲು ದೇವಾಲಯದಲ್ಲಿ ನಿಮ್ಮ ಸಂಗಡ ಇದ್ದಾಗ ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ. ಆದರೆ ಇದು ನಿಮ್ಮ ಕಾರ್ಯದ ಸಮಯ. ಇದು ಅಂಧಕಾರದ ದೊರೆತನ. ಇವನನ್ನು ಬಂಧಿಸು. ಅವನನ್ನು ಎಚ್ಚರಿಕೆಯಿಂದ ಕಾಯಿರಿ. ಸಿಪಾಯಿಗಳು ಆತನನ್ನು ಅಂಗಳದೊಳಗೆ ತಂದು ಇವನು ಯಹೂದ್ಯರ ಅರಸನೆಂದು ಅಪಹಾಸ್ಯ ಮಾಡತೊಡಗಿದರು. ಇದೊಂದು ರಾಜನು ಧರಿಸುವ ಉಡುಪು. ನಮಗೆ ಹೇಳು. ನಮ್ಮನ್ನು ಉಳಿಸಬಲ್ಲಿಯಾ ಮಹಾರಾಜನೇ? ನಮ್ಮನ್ನು ಉಳಿಸಬಲ್ಲಿಯಾ? ಇವನೂ ಸಹ ಯೇಸುವಿನೊಂದಿಗೆ ಇದ್ದವನು. ನಾನು ಅವನನ್ನು ಎಂದೂ ಅರಿಯನು. ಇವರನ್ನು ನಾನು ಒಟ್ಟಿಗೆ ನೋಡಿದ್ದೇನೆ. ನಿಮ್ಮ ವಿಧೇಯ ಸೇವಕರು. ಈಗ ಇವರನ್ನು ನೋಡುವಾಗ ನಿನಗೆ ಹೇಗನಿಸುತ್ತಿದೆ? ನೀನು ಸಹ ಅವರಲ್ಲಿ ಒಬ್ಬನಲ್ಲವೇ? ಆದರೆ ನಾನಲ್ಲ. ಸಂದೇಹವೇ ಇಲ್ಲ, ಇವನು ಯೇಸುವಿನ ಸಂಗಡ ಇದ್ದವನು. ಇವನು ಗಲಿಲಾಯದವನೇ. ಓಗೆ, ನೀನು ಏನು ಹೇಳುತ್ತೀಯೋ ನನಗೆ ಗೊತ್ತೇ ಇಲ್ಲ. ಯೇಸುವು ಹಿಂತಿರುಗಿ ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಆಗ ಕರ್ತನು ಹೇಳಿದ ಮಾತು ಪೇತ್ರನಿಗೆ, ಈ ಹೊತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯದಲ್ಲಿ ಅರಿಯನೆಂಬುದಾಗಿ ಹೇಳಿದ್ದ ಮಾತು ನೆನಪಾಯಿತು. ಕರ್ತನೇ, ನನ್ನನ್ನು ಕ್ಷಮಿಸು. ನಾನು ತಪ್ಪು ಮಾಡಿದ್ದೇನೆ. ನಿನ್ನ ಶಕ್ತಿಯ ಮೇರೆಗೆ ನನ್ನನ್ನು ಶಿಕ್ಷಿಸಬೇಡ. ನೀನು ನಿನ್ನ ಮಾತಿಗೆ ವಿರೋಧವಾಗಿ ಹೋದ ನಮ್ಮ ಪಿತೃಗಳನ್ನು ಕ್ಷಮಿಸಿದ್ದಾತನೇ. ನೀನು ಅವರೊಂದಿಗೆ ರೋಷಗೊಂಡಿದ್ದಾಗ ಅವರನ್ನು ನಾಶಪಡಿಸಲಿಲ್ಲ. ಅವರ ಮೇಲೆ ನಿನಗಿರುವ ಪ್ರೀತಿಗಾಗಿ, ನಿನ್ನ ಒಡಂಬಡಿಕೆಗಾಗಿ ಮತ್ತು ನಿನ್ನ ನಂಬಿಗಸ್ತಿಕೆಗಾಗಿ ಅವರನ್ನು ಉಳಿಸಿದಂತೆ ನನ್ನನ್ನು ಕ್ಷಮಿಸು. ನನ್ನನ್ನು ಕ್ಷಮಿಸು. ಹೊಡೆದವನಾರೆಂದು ಊಹಿಸಿ ಹೇಳು. ನಂತರ ಹೊಡೆಯವನಾರೆಂದು ಪ್ರವಾದನೆ ಹೇಳು. ನಿಲ್ಲಿಸಿರಿ, ನಿಲ್ಲಿಸೆಂದು ಹೇಳಿದೆ. ಅವನನ್ನು ನ್ಯಾಯ ವಿಚಾರಣೆ ಸಭೆ ಮುಂದೆ ತನ್ನಿರಿ. ಹೋಗು. ಯೇಸುವನ್ನು ವಿಚಾರಿಸಲು ಧಾರ್ಮಿಕ ಮುಖಂಡರು ಕೂಡಿ ಬಂದರು. ನಮಗೆ ಹೇಳು, ಆ ಮೆಸ್ಸಿಯನು ನೀನೋ? ನಾನು ಹೇಳಿದರೆ ನೀವು ನನ್ನನ್ನು ನಂಬುವುದಿಲ್ಲ. ನಾನು ನಿಮಗೆ ಪ್ರಶ್ನೆಯನ್ನು ಕೇಳಿದರೆ ನೀವು ಉತ್ತರಿಸುವುದೂ ಇಲ್ಲ.
ಆದರೆ ಈಗಿನಿಂದಲೇ ಮನುಷ್ಯಕುಮಾರನು ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವನು. ಹಾಗಾದರೆ ನೀನು ದೇವಕುಮಾರನು? ನೀನು ಹೇಳಿದಂತೆ ನಾನು. ಹೀಗೆ ಹೇಳಲು ಅವನಿಗೆ ಯಾರು ಅಧಿಕಾರ ಕೊಟ್ಟರು? ಕಪಟಿ. ಇವನು ಹೇಳಿದ ಮಾತುಗಳನ್ನೆಲ್ಲ ನಾವೇ ಕೇಳಿದ್ದೇವಲ್ಲ. ಇವನನ್ನು ಪಿಲಾತನ ಬಳಿಗೆ ಕರೆದೊಯ್ಯೋಣ. ಹೌದೌದು, ಈತನನ್ನು ಕರೆದುಕೊಂಡು ಹೋಗಿ. ನಡಿ. ರೋಮನ್ನರ ಅಧಿಕಾರಿಗಳಲ್ಲಿ ಕ್ರೂರನಾಗಿದ್ದು ಸಾವಿರಾರು ಜನರನ್ನು ಶಿಲುಬೆಗೆ ಹಾಕಲು ಕಾರಣನಾಗಿದ್ದ ಪಿಲಾತನ ಬಳಿಗೆ ಯೇಸುವನ್ನು ಕರೆದುಕೊಂಡು ಹೋದರು. ಇಷ್ಟು ಬೆಳಗಿನ ಜಾವದಲ್ಲಿ ನೀವು ಏತಕ್ಕಾಗಿ ಬಂದಿರುವಿರಿ? ನಮ್ಮ ಜನರ ಮನಸ್ಸನ್ನು ಕೆಡಿಸುತ್ತಿದ್ದ ಈ ಮನುಷ್ಯನನ್ನು ಹಿಡಿದಿದ್ದೇವೆ. ಇವನು ದೇವಾಲಯದ ಪೇಟೆಯಲ್ಲಿ ಬಹಳ ಗದ್ದಲ ಮಾಡಿದ್ದಾನೆ. ಇವನಿಗೆ ಯಾವ ಶಿಕ್ಷೆ ಆಗಬೇಕು? ಇವನನ್ನು ದಂಡಿಸು. ದಂಡಿಸಲು ಸಾಧ್ಯವಿಲ್ಲ. ನಾನು ಇವನಲ್ಲಿ ಅಪರಾಧವೇನೂ ಕಂಡಿಲ್ಲ. ನಾವು ಇವನಲ್ಲಿ ಕಪಟವನ್ನು ಕಂಡಿದ್ದೇವೆ. ಇವನು ಚಕ್ರವರ್ತಿಗೆ ಕಂದಾಯವನ್ನು ಕೊಡಬಾರದೆಂದು ಜನರಿಗೆ ಹೇಳುತ್ತಿದ್ದಾನೆ. ತಾನೇ ಮೆಸ್ಸಿಯನು ಮತ್ತು ಅರಸನು ಎಂದು ಹೇಳಿಕೊಳ್ಳುತ್ತಿದ್ದಾನೆ. ಇವನು ಅರಸನೋ? ನೀನೇ ಯಹೂದ್ಯರ ಅರಸನೋ? ನೀನೇ ಹೇಳಿದ್ದಿ. ಇವನು ಗಲಿಲಾಯದಲ್ಲಿ ಪ್ರಾರಂಭಿಸಿ ಈಗ ಇಲ್ಲಿಗೆ ಬಂದಿದ್ದಾನೆ. ಗಲಿಲಾಯದಲ್ಲಿ? ಈ ಮನುಷ್ಯ ಗಲಿಲಾಯದವನು? ಹಾಗಾದರೆ ಹೆರೋದನೇ ಇವನನ್ನು ವಿಚಾರಣೆ ಮಾಡಲಿ. ಹೆರೋದನ ಇನ್ನೂ ಯೆರೂಸಲೇಮಿನಲ್ಲಿದ್ದಾನಲ್ಲ, ಹೆರೋದನ ಬಳಿಗೆ ತೆಗೆದುಕೊಂಡು ಹೋಗಿ. ನೀನು ನಿನ್ನನ್ನು ಯಾರೆಂದು ಹೇಳಿಕೊಳ್ಳುತ್ತಿ? ನಿನ್ನ ಶಿಷ್ಯರೆಂದು ನೀನು ಹೇಳಿಕೊಳ್ಳುವವರು ಯಾರು? ನೀನು ಸೂಚಕ ಕಾರ್ಯಗಳನ್ನು ಮಾಡಬಲ್ಲೆ ಎಂದು ಅನೇಕರು ಹೇಳ್ತಾರಲ್ಲ. ಈಗ ನನಗಾಗಿ ಒಂದನ್ನು ಮಾಡು. ಮಹಾಪ್ರಭು, ಇವನು ಜನರನ್ನು ಕೆಡಿಸುತ್ತಿದ್ದಾನೆ. ತನ್ನನ್ನು ತಾನೇ ರಾಜನೆಂದು ಹೇಳುತ್ತಾನೆ. ಈ ಮನುಷ್ಯನು ಒಬ್ಬ ರಾಜನೋ? ಓ ಮಹಾರಾಜರೇ, ಇವನನ್ನು ಚೆನ್ನಾಗಿ ಹೊಡೆಯಿರಿ. ಇವನನ್ನು ಮತ್ತೆ ಪಿಲಾತನ ಬಳಿಗೆ ಕಳುಹಿಸಿ. ಇವನು ಪಿಲಾತನ ಪ್ರಾಂತದವನು. ಇವನು ಮರಣದಂಡನೆಗೆ ತಕ್ಕದ್ದೇನೂ ಮಾಡಿಲ್ಲ. ಆದ್ದರಿಂದ ನಾನು ಇವನನ್ನು ಚೆನ್ನಾಗಿ ಹೊಡೆಸಿ ಬಿಟ್ಟು ಬಿಡುತ್ತೇನೆ. ಈ ಹಬ್ಬದ ದಿವಸಗಳಲ್ಲಿ ನಮಗಾಗಿ ಒಬ್ಬ ಮನುಷ್ಯನನ್ನು ಬಿಟ್ಟು ಬಿಡಬೇಕಾಗಿದೆಯಲ್ಲ. ನಮಗೆ ಬರಬ್ಬನನ್ನು ಬಿಟ್ಟು ಬಿಡು. ಈ ಮನುಷ್ಯನನ್ನು ತೊಲಗಿಸಿಬಿಡು. ನಮಗೆ ಬರಬ್ಬನನ್ನು ಬಿಟ್ಟು ಬಿಡು. ನೀವು ತೊಡೆಗಳಿಂದ ಇವನನ್ನು ಹೊಡೆಯಿರಿ.
ಯಾಕೆ ತಡೆ ಮಾಡ್ತಾ ಇದ್ದೀ? ಈತನು ಯೇಸು. ಏಕೆ ಇವನಿಗೆ ಇಷ್ಟು ಕಷ್ಟ ಕೊಡುತ್ತೀರಿ? ಈತನನ್ನು ಬಿಟ್ಟು ಬಿಡಿರಿ, ಈತನು ಮೆಸ್ಸಿಯನು. ಈತನು ಏನೂ ತಪ್ಪು ಮಾಡಲಿಲ್ಲ. ಇವನನ್ನು ಮೇಲೆತ್ತಿರಿ. ಆಗ ಅವರು ಯೇಸುವನ್ನು ಶಿಲುಬೆಗೆ ಹಾಕಬೇಕೆಂದು ಗಟ್ಟಿಯಾದ ಸ್ವರದಲ್ಲಿ ಕೂಗುತ್ತಲೇ ಇದ್ದರು. ಆದ್ದರಿಂದ ಪಿಲಾತನು ಯೇಸುವಿಗೆ ಮರಣದಂಡನೆಯನ್ನು ವಿಧಿಸಿದನು. ಅವರ ಇಚ್ಛೆಯಂತೆ ದಂಗೆ ಕೊಲೆಗಳ ನಿಮಿತ್ತವಾಗಿ ಸೆರೆಮನೆಯಲ್ಲಿದ್ದ ಬರಬ್ಬನನ್ನು ಬಿಡುಗಡೆ ಮಾಡಿ ಮತ್ತು ಯೇಸುವನ್ನು ಶಿಲುಬೆಗೆ ಹಾಕಿಸಲು ಅವರ ಕೈಗೆ ಒಪ್ಪಿಸಿದನು. ದಾರಿ ಬಿಡು. ದಾರಿ ಬಿಡು. ಯಾರು ಅಡ್ಡ ಬರಬೇಡಿ, ಯಾರು ಅಡ್ಡ ಬರಬೇಡಿ. ನಡೀಚೆ ನಡೀಚೆ ನಡೀಚೆ. ಸರಿಯಿಂದಕ್ಕೆ. ಎದ್ದೇಳು, ಎದ್ದೇಳ ಮೇಲೆ. ಸರಿಯಿಂದಕ್ಕೆ. ಏನ್ ನಿನ್ನ ಹೆಸರು? ನಾನು ಕೊರೆನಿದ ಸೀಮೋನ ಸರ್. ಬಾ ಮುಂದಕ್ಕೆ. ಹಗ್ಗವನ್ನು ಹರಿಯಿರಿ. ನೀನು ಹೋಗ್ಕೊ. ನಡಿ. ಎಲ್ಲ ಇನ್ನೂ ಸರಿರಿ. ನೀನು ಬಿಡು. ಹೋಗಕ್ಕೆಲ್ಲ ದಾರಿ ಮಾಡ್ಕೊಡಿ. ನಡೀರಿ ಇದಕ್ಕೆ. ಎಲ್ಲ ಸರಿರಿ. ನಡಿ. ಸರಿರಿ ಪಕ್ಕಕ್ಕೆ. ನಾವು ನಿನಗಾಗಿ ಅಳುತ್ತಿದ್ದೇವೆ ಸ್ವಾಮಿ. ಇದನ್ನು ಕೊಡಿ ಕೊಡಿ ಕುಡಿ ಸ್ವಾಮಿ. ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ಆದರೆ ನಿಮಗಾಗಿಯೂ ಮತ್ತು ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ. ಮರವು ಹಸಿಯಾಗಿರುವಾಗ ಇಂಥ ಸಂಗತಿಗಳು ಜರುಗಿದರೆ ಅದು ಒಣಗಿದ ಮೇಲೆ ಏನಾಗುವುದು? ದೇವರು ನಿಮಗೆ ಸಹಾಯ ಮಾಡಲಿ. ನಾವು ನಿನಗಾಗಿ ಪ್ರಾರ್ಥಿಸುತ್ತೇವೆ. ನಡಿಯ ನೆನೆ ನಡಿ. ನಡಿಯ. ನಡಿ ನಡಿ ಬಂದೆ ನಿನ್ನೆ. ಹೋಗ್ತಾ ಇರು, ಹೋಗ್ತಾ ಇರು. ನಡಿ ಬೇಗ, ಬೇಗ ನಡಿ, ಬೇಗ ನಡಿ. ನಡಿ. ನೀವು ನಿಮ್ ಕೆಲಸಗಳನ್ನ ಮಾಡ್ತಾ ಇರಿ.
ಮೇಲಕ್ಕೆತ್ತಿ. ಗಟ್ಟಿಯಲ್ಲಿ ಹಾಕಿ. ಹಗ್ಗಗಳನ್ನು ಬಿಟ್ಬಿಡಿ. ಅವರನ್ನು ಕ್ಷಮಿಸು ತಂದೆಯೇ. ಅವರು ಏನು ಮಾಡುತ್ತಾರೆಂದು ಅರಿಯರು. ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ಈಗ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ. ನೀನು ಮೆಚ್ಚನಾಗಿದ್ರೆ ನಿನ್ನನ್ನು ನೀನೇ ರಕ್ಷಿಸಿಕೋ. ಹೌದು, ಶಿಲುಬೆಯನ್ನು ಹೇಳಿದವ. ನಿನ್ನ ಅದ್ಭುತಗಳಲ್ಲಿ ಒಂದನ್ನು ಮಾಡಿ ತೋರಿಸು. ನೂರಾರು ವರ್ಷಗಳ ಹಿಂದೆ ಪ್ರವಾದಿಗಳು ದೇವರಿಂದ ಪ್ರವಾದಿಸಿದ್ದನ್ನು ನೆರವೇರುವಂತೆ ಯೇಸುವು ಇಬ್ಬರು ಕಳ್ಳರ ಮಧ್ಯದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟನು. ಈ ಉಡುಪು ಒಬ್ಬ ಸಾಧಾರಣ ವ್ಯಕ್ತಿಯದಲ್ಲ. ಯಾರು ಏನ್ ಮಾಡ್ತೀಯ? ಈತನೇ ಯಹೂದ್ಯರ ರಾಜನು ಎಂದು ಬರೆದ ಹಲಗೆ ಆತನ ತಲೆಯ ಮೇಲೆ ಹಾಕಲಾಯಿತು. ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೊ. ನೀನು ಮೆಕ್ಸಿಯನು. ಹಾಗಾದ್ರೆ ನಿನ್ನನ್ನು ರಕ್ಷಿಸಿಕೋ ಹಾಗೂ ನಮ್ಮನ್ನು ರಕ್ಷಿಸು. ನೀನು ದೇವರಿಗೆ ಹೆದರುವುದಿಲ್ಲವೋ? ಈತನು ನಮ್ಮಂತೆಯೇ ದಂಡನೆಗೆ ಗುರಿಯಾಗಿದ್ದಾನೆ, ಆದ್ರೆ ಈತನು ಅಲ್ಲದ್ದೇನೂ ಮಾಡಲಿಲ್ಲ. ಯೇಸುವೆ, ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನೆಸಿಕೋ.
ನಾನು ವಾಗ್ದಾನ ಮಾಡುತ್ತೇನೆ, ಈ ಹೊತ್ತೆ ನೀನು ಪರದೈಸಿನಲ್ಲಿ ನನ್ನೊಂದಿಗಿರುವೆ. ಅದು ಮಧ್ಯಾಹ್ನದ ಸಮಯವಾಗಿತ್ತು. ಭೂಮಿಯ ಮೇಲೆಲ್ಲ 3 ಗಂಟೆಗಳ ಕಾಲ ಕತ್ತಲೆ ಕವಿದಿತ್ತು. ಯೆರೂಸಲೇಮ್ ದೇವಾಲಯದ ತೆರೆಯು ಮೇಲಿನಿಂದ ಕೆಳಕ್ಕೆ ಮಧ್ಯದಲ್ಲಿ ಹರಿದು 2 ಭಾಗವಾಯಿತು. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಶತಾಧಿಪತಿಯು ನಡೆದ ಸಂಗತಿಗಳನ್ನು ನೋಡಿ ದೇವರನ್ನು ಮಹಿಮೆಪಡಿಸಿ ಹೀಗೆ ಹೇಳಿದನು: ದೇವರಿಗೆ ಮಹಿಮೆಯಾಗಲಿ, ಈ ಮನುಷ್ಯನು ಸತ್ಪುರುಷನೇ ನಿಜ. ಸತ್ಪುರುಷನು ಧಾರ್ಮಿಕ ಸಭೆಗೆ ಸೇರಿದವನೂ ಆದ ಅರಿಮತಾಯದ ಯೋಸೇಫನೆಂಬುವವನು ಹಿರಿಸಭೆಯವರ ಆಲೋಚನೆಗೂ ಕೃತ್ಯಕ್ಕೂ ಸಮ್ಮತಿ ಪಡೆಯದೆ ಸೂರ್ಯನು ಮುಳುಗುವ ಮುಂಚೆಯೇ ಪ್ರಾರಂಭವಾಗುವ ಸಬ್ಬತ್ ದಿನದ ಮೊದಲೇ ಯೇಸುವಿನ ದೇಹವನ್ನು ಸಮಾಧಿಯಲ್ಲಿಡಲು ಪಿಲಾತನಿಂದ ಅಪ್ಪಣೆ ಪಡೆದುಕೊಂಡನು. ನಮ್ಮನ್ನು ಕ್ಷಮಿಸು. ನಮ್ಮ ಕರ್ತನ ದೇಹವನ್ನು ಹಿಂಬಾಲಿಸಿ ಬರುತ್ತಿದ್ದೇವೆ. ಎಲ್ಲರೂ ಬರಬಹುದು, ಆದರೆ ಈಗ ಬೇಡ. ಸಬ್ಬತ್ ದಿನ ಪ್ರಾರಂಭವಾಗಲಿದೆ. ವಾರದ ಮೊದಲನೆಯ ದಿನದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಅವರು ಸಮಾಧಿಗೆ ಮುಚ್ಚಿದ್ದ ಕಲ್ಲು ಉರುಳಿರುವುದನ್ನು ಕಂಡರು. ಅವರು ಸಮಾಧಿಯ ಒಳಗೆ ಹೋಗಿ ನೋಡಿದಾಗ ಕರ್ತನಾದ ಯೇಸುವಿನ ದೇಹ ಅಲ್ಲಿ ಇರಲಿಲ್ಲ. ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಆದರೆ ಎದ್ದಿದ್ದಾನೆ. ಆತನು ಗಲಿಲಾಯದಲ್ಲಿರುವಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೇ ದಿನದಲ್ಲಿ ತಿರುಗಿ ಏಳುವನು ಎಂದು ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಸಮಾಧಿಯ ಕಲ್ಲು ಉರುಳಿ ಹೋಗಿದೆ.
ನಾವು ಒಳಗೆ ಹೋದೆವು. ನಮ್ಮ ಕರ್ತನ ದೇಹವು ಅಲ್ಲಿಲ್ಲ. ಏನು, ಕರ್ತನ ದೇಹವೂ ಇಲ್ಲವೇ? ಮತ್ತು ಇಬ್ಬರು ಪುರುಷರು ನಮಗೆ ಕಾಣಿಸಿದರು, ಸೂರ್ಯನಂತೆ ಹೊಳೆಯುವ ದೇವದೂತರು. ಬದುಕಿರುವವರನ್ನು ಸತ್ತವರಲ್ಲಿ ಏಕೆ ಹುಡುಕುತ್ತೀರಿ ಎಂದರು. ಇದು ಸತ್ಯ. ನಮ್ಮನ್ನು ನಂಬಿರಿ, ನಂಬಿರಿ. ನಾವು ನೋಡಿದ್ದೇವೆ, ನೀವೇ ಹೋಗಿ ನೋಡಿ. ಸಮಾಧಿಯು ಬರಿದಾಗಿತ್ತು, ನಮ್ಮ ಕರ್ತನು ಅಲ್ಲಿರಲಿಲ್ಲ. ಪೇತ್ರನೇ, ನೀನು ನಮ್ಮನ್ನು ನಂಬು. ಯೇಸು ಇಬ್ಬರು ಶಿಷ್ಯರಿಗೆ ಕಾಣಿಸಿಕೊಂಡನು. ಅವರು ಸಂತೋಷದಿಂದ ಹಿಂತಿರುಗಿ ಬಂದು ಬೇರೆ ಶಿಷ್ಯರಿಗೆ ಹೇಳಿದರು, ನಿಜವಾಗಲೂ ಕರ್ತನು ಇದ್ದಿದ್ದಾನೆ. ಆತನು ಸೀಮೋನನಿಗೂ ಕಾಣಿಸಿಕೊಂಡಿದ್ದಾನೆ. ದಾರಿಯಲ್ಲಿ ಆತನನ್ನು ಕಂಡೆವು, ಆದರೆ ಗುರುತು ಹಿಡಿಯಲಿಲ್ಲ. ಆದರೆ ರೊಟ್ಟಿ ಮುರಿದಾಗ ನಾವು ಆತನನ್ನು ಗುರುತಿಸಿದೆವು. ಎಮ್ಮ ಹೋಗಿನ ಇಷ್ಟು ಬೇಗ ಅಲ್ಲಿಗೆ ಹೋಗಲು ಹೇಗೆ ಸಾಧ್ಯ? ನಿಮಗೆ ಸಮಾಧಾನವಾಗಲಿ. ಯಾಕೆ ಕಳವಳಗೊಳ್ಳುತ್ತೀರಿ? ಈ ಅನುಮಾನಗಳು ನಿಮ್ಮ ಹೃದಯಗಳಲ್ಲಿ ಏಕೆ ಬರುತ್ತಿವೆ? ನೋಡಿ, ನನ್ನ ಕೈಗಳನ್ನು, ನನ್ನ ಕಾಲುಗಳನ್ನು. ಆತನು ನಾನೇ ಎಂದು ತಿಳಿದುಕೊಳ್ಳಿರಿ. ನನ್ನನ್ನು ಮುಟ್ಟಿ ನೋಡಿರಿ, ನಿಮಗೆ ಗೊತ್ತಾಗುವುದು. ನೋಡಿ, ನನಗೆ ಮಾಂಸವೂ ಎಲುಬುಗಳು ಇದ್ದಂತೆ ಭೂತಕ್ಕಿರುವುದಿಲ್ಲ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಎಲ್ಲ ವಿಷಯಗಳನ್ನು ತಿಳಿಸಿದ್ದೇನೆ. ನನ್ನ ಬಗ್ಗೆ ಮೋಶೆಯ ಧರ್ಮಶಾಸ್ತ್ರ, ಪ್ರವಾದಿಗಳ ಗ್ರಂಥ ಮತ್ತು ಕೀರ್ತನೆಗಳಲ್ಲಿ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯ. ಇದು ಹೀಗೆ ಬರೆದಿದೆ: ಮೆಸ್ಸಿಯನ್ನು ಶ್ರಮೆಪಟ್ಟು ಸತ್ತು 3ನೇ ದಿನ ಎದ್ದು ಬರುವನು. ಆತನ ಹೆಸರಿನಲ್ಲಿ ಪಶ್ಚಾತ್ತಾಪದ ಮತ್ತು ಕ್ಷಮಾಪಣೆಯ ಸಂದೇಶವನ್ನು ಯೆರೂಸಲೇಮಿನಿಂದ ಪ್ರಾರಂಭಿಸಿ ಲೋಕದಲ್ಲೆಲ್ಲ ಸಾರಬೇಕು. ಮತ್ತು ನೀವೇ ಇವುಗಳಿಗೆಲ್ಲ ಸಾಕ್ಷಿಗಳಾಗಿದ್ದೀರಿ. ನನ್ನ ತಂದೆಯು ಕೊಟ್ಟ ವಾಗ್ದಾನದಂತೆ ನಾನು ನಿಮಗೂ ಕೊಡುತ್ತೇನೆ. ಆದರೆ ಪವಿತ್ರಾತ್ಮನ ಬಲವು ನಿಮ್ಮ ಮೇಲೆ ಬರುವ ತನಕ ಇಲ್ಲೇ ಕಾದಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಆಮೇನ್. ಯೇಸು ಕ್ರಿಸ್ತನ ದೇಹವನ್ನು ಇಟ್ಟಿದ್ದ ಸಮಾಧಿಯು ಬರಿದಾಗಿದೆ. ಆತನನ್ನು ಶಿಲುಬೆಗೆ ಹಾಕಿದ 3ನೆಯ ದಿನದಲ್ಲಿ ಆತನು ಸತ್ತವರನ್ನು ಬಿಟ್ಟು ಎದ್ದು ಬಂದನು. ಆತನು ಬದುಕಿದ್ದಾನೆ. ನಿಮ್ಮ ಜೀವನದಲ್ಲಿ ಬರಲು ಆತನು ಇಚ್ಛಿಸುತ್ತಾನೆ. ಯೇಸು ಸ್ವತಃ ಹೇಳಿದ್ದಾನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಆತನು ಸತ್ತವರೊಳಗಿಂದ ಎದ್ದು ಸುಮಾರು 2000 ವರ್ಷಗಳು ಗತಿಸಿವೆ. ಆದರೆ ಇಂದೂ ಸಹ ಆತನು ಈ ಲೋಕದಲ್ಲಿ ಮಹಾಪ್ರಭಾವಶಾಲಿಯಾಗಿ ಜೀವಿಸುತ್ತಿದ್ದಾನೆ. ಗತ ಶತಮಾನಗಳಲ್ಲಿ ಧೂರ್ತ ರಾಜಕೀಯ ತಜ್ಞರು ಹುಟ್ಟಿದರು ಮತ್ತು ಸತ್ತು ಹೋದರು. ಅರಸರು, ವಿದ್ವಾಂಸರು, ವಿಜ್ಞಾನಿಗಳು, ತತ್ವಜ್ಞಾನಿಗಳು ಹಾಗೂ ಆಧ್ಯಾತ್ಮಿಕರು ಸಹ ಹುಟ್ಟಿದರು ಮತ್ತು ಸತ್ತು ಹೋದರು. ಆದರೆ ಯೇಸು
ಆದರೆ ಯೇಸು ಈ ಹೊತ್ತು ಸಹ ಜೀವಿಸುತ್ತಾ ಇದ್ದಾನೆ. ಆತನು ಜೀವಿಸಿದವರಲ್ಲೆಲ್ಲ ಅದ್ವಿತೀಯ ವ್ಯಕ್ತಿಯಾಗಿದ್ದಾನೆ. ಆತನ ಜನ್ಮವೇ ಅದ್ವಿತೀಯವಾಗಿತ್ತು. ಆತನು ಕನ್ಯಾ ಮರಿಯಳಲ್ಲಿ ಹುಟ್ಟಿದನೆಂದು ಸತ್ಯವೇದವು ಹೇಳುತ್ತದೆ. ಆತನ ಜೀವಮಾನವು ಅದ್ವಿತೀಯವಾದದ್ದು. ಆತನ ಜೀವಮಾನವು ದೈವತ್ವದಿಂದ ಕೂಡಿತ್ತು. ಆತನು ಪಾಪರಹಿತವಾದ ಪರಿಶುದ್ಧ ಜೀವನವನ್ನು ಜೀವಿಸಿ ಬದುಕಿರುವವರಲ್ಲಿ ಯಾರೂ ಮಾಡದಂತಹ ಅದ್ಭುತ ಕಾರ್ಯಗಳನ್ನು ಮಾಡಿದನು. ಆತನ ಸಂದೇಶವೂ ಸಹ ಅದ್ವಿತೀಯವಾದದ್ದು. ತನ್ನನ್ನು ರಕ್ಷಕನೆಂದು ಕರ್ತನೆಂದು ಸ್ವೀಕರಿಸುವ ಎಲ್ಲರಿಗೂ ಆತನು ಪ್ರೀತಿಯನ್ನು, ಕ್ಷಮೆಯನ್ನು, ಹೊಸ ಜೀವಿತವನ್ನು ಕೊಡುವವನಾಗಿದ್ದಾನೆ. ಆತನ ಸಂದೇಶವು ಎಲ್ಲೆಲ್ಲಿ ತಲುಪಿದೆಯೋ ಅಲ್ಲಲ್ಲಿ ಹೊಸ ಜೀವಿತ, ಹೊಸ ನಿರೀಕ್ಷೆ, ಹೊಸ ಜೀವಿಸುವಿಕೆಯ ಹೊಸ ಉದ್ದೇಶ ಇವುಗಳ ಪರಿಣಾಮ ತೋರಿ ಬಂದಿದೆ. ಶಿಲುಬೆಯ ಮೇಲಿನ ಆತನ ಮರಣವು ಅದ್ವಿತೀಯವಾದದ್ದು. 2000 ವರ್ಷಗಳ ಹಿಂದೆ ಈ ವಿಶ್ವಪಾಲಕನಾದ ದೇವರು ಸರ್ವಮಾನವರ ಪಾಪದ ಸಲುವಾಗಿ ಯಜ್ಞದ ಕುರಿಯನ್ನಾಗಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕಳುಹಿಸಿದನು. ಆತನು ನಿಮಗಾಗಿ ಸತ್ತನು. ಆತನ ಪುನರುತ್ಥಾನವು ಅದ್ವಿತೀಯವಾದದ್ದು. ಆತನು ಸತ್ತು 3 ದಿನಗಳು ಗತಿಸಿದ ಮೇಲೆ ಇತಿಹಾಸದಲ್ಲಿಯೇ ಮಹಾ ಸೋಜಿಗವಾದ ಒಂದು ಸಂಗತಿ ಜರುಗಿತು. ಯೇಸು ಸತ್ತವರೊಳಗಿಂದ ಎದ್ದು ಬಂದನು. ಆತನ ಜನನ, ಆತನ ಜೀವನ, ಆತನ ಮರಣ ಮತ್ತು ಆತನ ಪುನರುತ್ಥಾನ ಇವೆಲ್ಲವೂ ಯೇಸು ಕ್ರಿಸ್ತನು ಹೇಳಿಕೊಂಡ ಪ್ರಕಾರ ನಿಜವಾಗಿಯೂ ಆತನು ದೇವಕುಮಾರನು, ಎಲ್ಲಾ ಮನುಷ್ಯರ ರಕ್ಷಕನು ಎಂಬುದನ್ನು ತೋರಿಸುತ್ತವೆ. ಈ ಯೇಸುವೆ ಈ ಹೊತ್ತು ಜೀವಿಸುತ್ತಿದ್ದಾನೆ. ಆತನು ನಿಮ್ಮ ಜೀವಿತದಲ್ಲಿ ಬಂದು ನಿಮಗೆ ಪಾಪಕ್ಷಮಾಪಣೆಯನ್ನು, ಸಮೃದ್ಧಿಯಾದ ಜೀವನವನ್ನು, ಜೀವಿಸಲು ಬೇಕಾದ ಶಕ್ತಿಯನ್ನು ಕೊಡಲು ಇಚ್ಛಿಸುತ್ತಾನೆ. ಆತನ ಮಾತುಗಳನ್ನು ಕೇಳಿರಿ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂದು ಸತ್ಯವೇದವು ಹೇಳುತ್ತದೆ. ಪಾಪವು ಕೊಡುವ ಸಂಬಳ ಮರಣ. ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿರುವ ನಿತ್ಯ ಜೀವ ಎಂದು ಸಹ ಹೇಳುತ್ತದೆ. ಯೇಸು ಸತ್ತು ನಿಮ್ಮ ಪಾಪದ ಸಲುವಾಗಿ ದಂಡವನ್ನು ತೆತ್ತನು. ಇದೇ ಗಳಿಗೆಯಲ್ಲಿಯೇ ನಿಮ್ಮ ಜೀವನದಲ್ಲಿ ಆತನು ಬರಲು ಸಿದ್ಧನಾಗಿದ್ದಾನೆ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬರುವೆನು. ಆತನ ಪ್ರೀತಿಯನ್ನು, ಕ್ಷಮಾಪಣೆಯನ್ನು ಅನುಭವಿಸುವುದಕ್ಕೂ ಮತ್ತು ನಿತ್ಯ ಜೀವವನ್ನು ಹೊಂದುವುದಕ್ಕೂ ಆತನು ನಿಮ್ಮ ಪಾಪಕ್ಕಾಗಿ ದೇವರು ಕೊಟ್ಟ ಬಲಿ ಎಂಬುದನ್ನು ನೀವು ಒಪ್ಪಿಕೊಂಡು ನಂಬಿಕೆಯ ಮೂಲಕ ನಿಮ್ಮ ಜೀವಿತದಲ್ಲಿ ಆತನನ್ನು ಆಹ್ವಾನಿಸಬೇಕು. ಇದು ನಿಮ್ಮ ಮನಸ್ಸಿನ ಇಂಗಿತವಾಗಿದ್ದರೆ ನೀವು ಈ ನಂಬಿಕೆಯ ಪ್ರಾರ್ಥನೆಯನ್ನು ಮಾಡಬಹುದು. ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಪ್ರವೇಶಿಸುವನು. ಇದೊಂದು ಸಲಹೆಯ ಪ್ರಾರ್ಥನೆ. ಮೊದಲು ನಾನು ಹೇಳುತ್ತೇನೆ. ಪ್ರಭುವಾದ ಯೇಸುವೆ, ನೀನು ನನಗೆ ಅಗತ್ಯ. ನನ್ನ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಸತ್ತದ್ದಕ್ಕಾಗಿ ನಿನಗೆ ವಂದನೆಗಳು. ನನ್ನ ಜೀವನದ ಬಾಗಿಲನ್ನು ತೆರೆದು ನಿನ್ನನ್ನು ನನ್ನ ರಕ್ಷಕನಾಗಿಯೂ ಪ್ರಭುವನ್ನಾಗಿಯೂ ಅಂಗೀಕರಿಸುತ್ತೇನೆ. ನನ್ನ ಜೀವನವನ್ನು ನಿನ್ನ ಅಧೀನದಲ್ಲಿ ತೆಗೆದುಕೋ. ನಿನ್ನ ಚಿತ್ತದ ಮೇರೆಗೆ ನನ್ನನ್ನು ರೂಪಿಸು. ಆಮೆನ್. ಈ ಪ್ರಾರ್ಥನೆಯು ನಿಮ್ಮ ಮನಸ್ಸಿನ ಇಂಗಿತವನ್ನು ಸೂಚಿಸುವುದಾದರೆ ನೀವು ಇದ್ದ ಸ್ಥಳದಲ್ಲಿಯೇ ಈಗಲೇ ಈ ಪ್ರಾರ್ಥನೆಯನ್ನು ಮಾಡಿ. ನಾನು ಈ ಪ್ರಾರ್ಥನೆಯ ಒಂದೊಂದೇ ವಾಕ್ಯವನ್ನು ಹೇಳುವಾಗ ನೀವು ನಿಮ್ಮ ಮನಸ್ಸಿನಲ್ಲಿಯೇ ಮೌನವಾಗಿ ಪ್ರಾರ್ಥಿಸಿ. ಪ್ರಭುವಾದ ಯೇಸುವೆ, ನೀನು ನನಗೆ ಅಗತ್ಯ. ನನ್ನ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಸತ್ತದ್ದಕ್ಕಾಗಿ ನನಗೆ ವಂದನೆಗಳು. ನನ್ನ ಜೀವನದ ಬಾಗಿಲನ್ನು ತೆರೆದು ನಿನ್ನನ್ನು ನನ್ನ ರಕ್ಷಕನಾಗಿಯೂ ಪ್ರಭುವನ್ನಾಗಿಯೂ ಅಂಗೀಕರಿಸುತ್ತೇನೆ. ನನ್ನ ಜೀವನವನ್ನು ನಿನ್ನ ಅಧೀನದಲ್ಲಿ ತೆಗೆದುಕೋ. ನಿನ್ನ ಚಿತ್ತದ ಮೇರೆಗೆ ನನ್ನನ್ನು ರೂಪಿಸು. ಆಮೆನ್. ಈಗ ನೀವು ಈ ನಂಬಿಕೆಯ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಜೀವಿತದಲ್ಲಿ ಪ್ರವೇಶಿಸುವಂತೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದರೆ ಆತನು ವಾಗ್ದಾನದ ಮೇರೆಗೆ ನಿಮ್ಮ ಜೀವಿತದಲ್ಲಿ ಪ್ರವೇಶಿಸಿದ್ದಾನೆಂದು ಆತ್ಮವಿಶ್ವಾಸದಿಂದ ನಂಬಿರಿ. ನೀವು ದೇವರ ಮಕ್ಕಳೆಂದು, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಮತ್ತು ನಿಮಗೆ ನಿತ್ಯ ಜೀವ ಉಂಟೆಂದು ಸಹ ನಿಶ್ಚಯಪಡಿಸಿಕೊಳ್ಳಿರಿ. ಒಂದು ವೇಳೆ ನೀವು ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ ಪರಿಪೂರ್ಣ ಮತ್ತು ಸಮೃದ್ಧಿಯಾದ ಜೀವಿತವನ್ನು ಅನುಭವಿಸಬೇಕಾದರೆ ಪ್ರಾರ್ಥನೆಯ ಮುಖಾಂತರ ಪ್ರತಿನಿತ್ಯವೂ ಆತನೊಂದಿಗೆ ಮಾತನಾಡಿರಿ. ವಾಕ್ಯವನ್ನು ಓದುವುದರ ಮೂಲಕ ನಿಮ್ಮ ಜೀವಿತಕ್ಕೆ ಮಾಡಿರುವ ಅದ್ಭುತವಾದ ಯೋಜನೆಯನ್ನು ಶೋಧಿಸಿರಿ.
ಮತ್ತು ಆತನನ್ನು ಪ್ರೀತಿಸಿ ಹಿಂಬಾಲಿಸುವವರನ್ನು ಸಂಧಿಸಿರಿ. ಕೊನೆಯದಾಗಿ ಆತನ ಅದ್ಭುತವಾದ ವಾಗ್ದಾನಗಳನ್ನು ಯಾವಾಗಲೂ ನೆನಪಿನಲ್ಲಿಡಿ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ.